Hello everyone, welcome to Physics Valla. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಕಳೆದ 4 ಕ್ಲಾಸಲ್ಲಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಅನ್ನೋ ಚಾಪ್ಟರಲ್ಲಿ ಸೆಂಟರ್ ಆಫ್ ಮಾಸ್ ಇಂದ ಸ್ಟಾರ್ಟ್ ಮಾಡಿದ್ವಿ. ದೆನ್ ವಿ ಅಂಡರ್ಸ್ಟುಡ್ ಪ್ಯಾರಾಮೀಟರ್ಸ್ ಆಫ್ ರೊಟೇಷನಲ್ ಮೋಷನ್. ಅದಾದಮೇಲೆ ಮೂಮೆಂಟ್ ಆಫ್ ಇನರ್ಷಿಯಾ ಅಂದರೆ ಏನಂತ ಅರ್ಥ ಮಾಡ್ಕೊಂಡ್ವಿ. ಅದಾದಮೇಲೆ ಕೈನಮೆಟಿಕ್ಸ್ ಅಂಡ್ ಡೈನಮಿಕ್ಸ್ ಆಫ್ ರೊಟೇಷನಲ್ ಮೋಷನ್ನ ಕೂಡ ಅರ್ಥ ಮಾಡ್ಕೊಂಡ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ಗೆ ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲಿಂದ ಪಿಕ್ ಮಾಡ್ತೀನಿ. ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಫಸ್ಟ್, ದೆನ್ ರೇಡಿಯಸ್ ಆಫ್ ಜೈರೇಷನ್ ಅಂತ ಟಾಪಿಕ್ ಇದೆ, ಅದನ್ನು ಕಂಪ್ಲೀಟ್ ಮಾಡೋಣ. ಅದಾದಮೇಲೆ ರೋಲಿಂಗ್ ಮೋಷನ್ ಅಂದರೆ ಏನು, ಅದರ ಕಂಪ್ಲೀಟ್ ಅನಾಲಿಸಿಸ್ ಮಾಡಿಬಿಟ್ಟು ಕೆಲವಷ್ಟು ಪ್ರಾಬ್ಲಮನ್ನು ಮಿಡಲಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಈ ಎಲ್ಲ ಟಾಪಿಕ್ ಮೇಲೆ. ಓಕೆ ಗೈಸ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾನು ಕ್ವಿಕ್ ಆಗಿ ಹೇಳಿದೆ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಮಾಡೋದಕ್ಕಿಂತ ಮುಂಚೆ ಒಂದು ಫಾರ್ಮ್ ಆಫ್ ಆಂಗ್ಯುಲರ್ ಮೊಮೆಂಟಮ್ನ ನಾವು ಡಿರೈವ್ ಮಾಡಿದ್ವಿ, ರೀಕಾಲ್ ಮಾಡಿ. ಸೊ ಸಿ ವಿ ಡಿರೈವ್ಡ್ ವರ್ಕ್ ಡನ್ ಆಸ್ ಟೌ ಥೀಟಾ ಅಲ್ವಾ. ವರ್ಕ್ ಡನ್ ಎಫ್ ಇಂಟು ಡಿ ಎಸ್, ಇನ್ಸ್ಟೆಡ್ ಆಫ್ ದಟ್ ವರ್ಕ್ ಡನ್ನ ಟೌ ಥೀಟಾ ಅಂತೇಳಿ ಬರೆದ್ವಿ. ಪವರನ್ನು ಟೌ ಆಂಗ್ಯುಲರ್ ವೆಲಾಸಿಟಿ ಅಂತ ಬರೆದ್ವಿ. ಅಂಡ್ ದೆನ್ ಟಾರ್ಕನ್ನು ಐ ಆಲ್ಫಾ ಅಂತೇಳಿ ಬರೆದ್ವಿ. ಸಿಮಿಲರ್ಲಿ ಆಂಗ್ಯುಲರ್ ಮೊಮೆಂಟಮನ್ನು ಐ ಒಮೆಗಾ ಅಂತೇಳಿ ಕೂಡ ಬರೆದ್ವಿ. ಆಂಗ್ಯುಲರ್ ಮೊಮೆಂಟಮನ್ನು ಏನಂತ ಬರೆದ್ವಿ, ಐ ಒಮೆಗಾ. ಓಕೆ, ಆಂಗ್ಯುಲರ್ ಮೊಮೆಂಟಮ್ ವಿ ರೋಟ್ ಇಟ್ ಆಸ್ ಐ ಒಮೆಗಾ. ಸೊ ಅಲ್ಲಿಂದ ಪಿಕ್ ಮಾಡ್ತಾ ಇದ್ದೀನಿ. ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ವಿ ನೋ ಇಟ್ ಆಸ್ ಐ ಇಂಟು ಒಮೆಗಾ. ಐ ಇಸ್ ಅ ಸ್ಕೇಲಾರ್, ಮೊಮೆಂಟ್ ಆಫ್ ಇನರ್ಷಿಯಾ ಇಸ್ ಅ ಸ್ಕೇಲಾರ್, ರೈಟ್. ಸೊ ಈ ಆಂಗ್ಯುಲರ್ ಮೊಮೆಂಟಮ್ನ ಈ ಥರ ನಾವು ರೆಪ್ರೆಸೆಂಟ್ ಮಾಡ್ಬೋದು, ರೈಟ್. ವಿ ಡಿರೈವ್ಡ್ ಇಟ್ ಲಾಸ್ಟ್ ಕ್ಲಾಸ್. ಆ್ಯಂಡ್ ಆಲ್ಸೋ ಅದ್ರ ಹಿಂದಿನ ಕ್ಲಾಸಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್, ಇಫ್ ಯು ಡಿಫರೆನ್ಶಿಯೇಟ್ ದಿಸ್ ಒನ್, rate of change of angular momentum, differentiate the above L with respect to time. So if we differentiate L with respect to time, dl by dt, right, dl by dt, we derived that also, relationship between angular momentum and torque. What is that? Rate of change of angular momentum is nothing but torque, right? So ಇಲ್ಲಿ ಅಬ್ಸರ್ವ್ ಮಾಡಿ, L is equal to I omega ಇದೆ, dl by dt is equal to torque ಇದೆ. If for simplicity, to be smart, if ನಾನು ಟಾರ್ಕನ್ನು 0 ಮಾಡಿದರೆ, if torque is equal to 0, which means what? ಇಲ್ಲಿ ಅಬ್ಸರ್ವ್ ಮಾಡಿ, d by dt of L 0 ಅಂದರೆ which means what? L is constant, L is equal to constant, which means L is equal to, L is ಏನು, L ಅಂದರೆ ಏನು? L is angular momentum, right? L is angular momentum. If torque on a system is 0, then what remains constant? Angular momentum remains constant. Similarly, ಯಾವ ಥರ ನಾವು ಲೀನಿಯರಲ್ಲಿ ಸ್ಟಡಿ ಮಾಡಿದ್ವಿ, if net force on a system 0 ಇತ್ತು ಅಂದರೆ what remains constant? Linear momentum. ಅದೇ ಥರ if torque is 0, angular momentum is constant. So this we know already, right? This we know already. What does it mean? L, if you take two initial point and final point, angular momentum initial should be equal to ಏನಪ್ಪ? Angular momentum final, L initial equal to L final, or ಇದನ್ನು we can also write it as I1 omega 1, ಯಾಕಂದರೆ L is what? I omega. Okay, so I1 omega 1 equal to I2 omega 2 ಅಂತ ಕೂಡ ಬರಿಬೋದು. ಸೊ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಬಂತು ಅಂದರೆ, so these are the things we can use. Okay, what are they? L constant, or L initial is equal to L final, or
I1 omega 1 equal to I2 omega 2. Clear guys? So ಇಷ್ಟೆಲ್ಲ ಫಾರ್ಮುಲಾಸ್ ಕ್ಲಿಯರ್ ಇತ್ತು ಅಂದರೆ it is easy for you to solve problems. It is easy for you to solve problems. Clear? Conservation of angular momentum. What comes to mind? Conservation of angular momentum and takshna torque on the system is 0, and also I omega is constant or angular momentum is constant. Correct? Okay. So hagadre ಎಲ್ಲಿ ಅರ್ಥ ಏನು ಸರ್, ಇದರ ಅರ್ಥ ಏನು ಸರ್? ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅನ್ನ ನಾವು ನೋಡಿದ್ವಿ. ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಲ್ಲಿ ಎಲ್ಲರೂ ಕೊಡ್ತಾರೆ ಒಂದು ಫೇಮಸ್ ಎಕ್ಸಾಂಪಲ್. ಏನಪ್ಪ, ಯು ಹ್ಯಾವ್ ಅ ಗನ್, ಫೈರ್ ಅ ಬುಲೆಟ್. ಒಂದು ಬುಲೆಟ್ನ ಫೈರ್ ಮಾಡಿದ್ರೆ ಗನ್ನಿಂದ ಬುಲೆಟ್ ಮುಂದೆ ಹೋಗುತ್ತೆ, ಗನ್ ಸ್ವಲ್ಪ ರೀಕಾಯಿಲ್ ಆಗುತ್ತೆ, ಹಿಂದೆ ಬರುತ್ತೆ. ಬುಲೆಟ್ ಮುಂದೆ ಹೋಯ್ತು, ಗನ್ ಹಿಂದೆ ಬಂತು. ಬುಲೆಟ್ಟಿನ ಮೊಮೆಂಟಮ್ ಮುಂದೆ ಇದೆ, ಗನ್ನಿನ ಮೊಮೆಂಟಮ್ ಹಿಂದೆ ಇದೆ. ಇನಿಷಿಯಲಿ ಎರಡು ರೆಸ್ಟ್ ಇತ್ತು. ಓಕೆ, ಇನಿಷಿಯಲಿ ಎರಡು ರೆಸ್ಟ್ ಇತ್ತು. ಬುಲೆಟ್ ಮುಂದೆ ಹೋಯ್ತು, ಗನ್ ಹಿಂದೆ ಬಂತು. ಸೊ ದಿಸ್ ಮೊಮೆಂಟಮ್ ಕ್ಯಾನ್ಸಲ್ಡ್ ದಿಸ್ ಮೊಮೆಂಟಮ್, ರೈಟ್? ಆಂಗ್ಯುಲರ್ ಲೀನಿಯರ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಆದರೆ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂದರೆ ಏನು ಸರ್ ಅರ್ಥ? ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ಗೆ ಸೊ ಇಲ್ಲಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ. ಒಮೆಗಾ ಆಫ್ ಅ ಮ್ಯಾನ್ ಆನ್ ಅ ರೊಟೇಟಿಂಗ್ ಟೇಬಲ್ ಇನ್ಕ್ರೀಸಸ್ ವೆನ್ ಹಿ ಸ್ಟ್ರೆಚ್ಡ್ ಹ್ಯಾಂಡ್ಸ್ ಟುವರ್ಡ್ಸ್ ಚೆಸ್ಟ್. ಓಕೆ, ವೆನ್ ಈ ಸ್ಟ್ರೆಚ್ಡ್ ಇಸ್ ಹ್ಯಾಂಡ್ಸ್ ಟುವರ್ಡ್ಸ್ ಚೆಸ್ಟ್. ಅರ್ಥ ಏನು ಹೇಳ್ತೀನಿ. ಒಂದು ರೊಟೇಟಿಂಗ್ ಟೇಬಲ್ ಇದೆ, ರೊಟೇಟಿಂಗ್ ಟೇಬಲ್ ಮೇಲೆ ನಾನೇ ನಿಂತಿದ್ದೀನಿ ಅಂತ ಅಂದ್ಕೊಳ್ಳೋಣ. ಓಕೆ, ನಾನೇ ನಿಂತಿದ್ದೀನಿ. ಸೊ ಈ ಥರ ಇಟ್ಕೊಂಡು ರೊಟೇಟಿಂಗ್ ಟೇಬಲ್ ಮೇಲೆ ನಾನು ರೊಟೇಟ್ ಆಗ್ತಾ ಇದ್ದೀನಿ. ಓಕೆ, ಟೇಬಲ್ ತುಂಬ ಸ್ಪೀಡಾಗಿ ರೊಟೇಟ್ ಆಗ್ತಾ ಇದೆ, ನಾನು ಕೂಡ ಟೇಬಲ್ ಮೇಲೆ ನಿಂತಿರೋದ್ರಿಂದ ಐ ವಿಲ್ ಆಲ್ಸೋ ರೊಟೇಟ್ ವಿತ್ ದ ಟೇಬಲ್. ಬಟ್ angular momentum conservation principle says, right, if I bring my hands closer, ನನ್ನ ಕೈಗಳನ್ನು ತುಂಬ ಹತ್ರಕ್ಕೆ ತೊಗೊಂಬಂದು ಈ ಥರ ಇಟ್ಕೊಂಡಾಗ ಮೂಮೆಂಟ್ ಆಫ್ ಇನರ್ಷಿಯಾ ಏನಾಗುತ್ತೆ? ಮಾಸ್ ಡಿಸ್ಟ್ರಿಬ್ಯೂಷನ್. ಮಾಸ್ ದೂರ ಇತ್ತು ಅಂದರೆ, ಮಾಸ್ ದೂರ ಇತ್ತು, ನಾನು ಕೈಯನ್ನು ಸ್ಟ್ರೆಚ್ ಮಾಡಿದಾಗ ಮಾಸ್ ದೂರ ಇದೆ. ಆಂಗ್ಯುಲರ್ ಮೊಮೆಂಟಮ್ ಕನ್ಸರ್ವ್ ಇರಬೇಕು ಅಂದರೆ ಇಲ್ಲಿ ಮಾಸ್ ದೂರ ಇದ್ದಾಗ ಮೂಮೆಂಟ್ ಆಫ್ ಇನರ್ಷಿಯಾ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ, ರೈಟ್? ಮೂಮೆಂಟ್ ಆಫ್ ಇನರ್ಷಿಯಾ ಜಾಸ್ತಿ ಇದೆ. ನನ್ನ ಕೈಗಳನ್ನ ಹತ್ರ ತಂದಾಗ ಮೂಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಆಯಿತು ಅಲ್ವಾ? ಸೊ ಅಬ್ಸರ್ವ್ ಮಾಡಬೇಕು ಏನಾಗುತ್ತೆ. ಎಲ್ ಕಾನ್ಸ್ಟೆಂಟ್ ಅಂದರೆ I1 ಒಮೆಗಾ 1 ಈಕ್ವಲ್ ಟು I2 ಒಮೆಗಾ 2. ಕೈಗಳನ್ನ ಸ್ಟ್ರೆಚ್ ಮಾಡಿದೆ, ಮೂಮೆಂಟ್ ಆಫ್ ಇನರ್ಷಿಯಾ ಜಾಸ್ತಿ ಇದೆ, ಆಂಗ್ಯುಲರ್ ಸ್ಪೀಡ್ ಕಡಿಮೆ ಇತ್ತು. ಬಟ್ ಕೈಗಳನ್ನು ನಾನು ಹತ್ರ ತಂದಾಗ ಮೂಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಆಯಿತು. ಬಟ್ ಆಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟೆಂಟ್ ಇರೋದ್ರಿಂದ ಒಮೆಗಾ 2 ಹ್ಯಾಸ್ ಟು ಇನ್ಕ್ರೀಸ್. ಓಕೆ, ಒಮೆಗಾ ಆಫ್ ಅ ಮ್ಯಾನ್ ನಾನು ಈ ಥರ ತಂದಾಗ ಜೋರಾಗಿ ತಿರುಗಿಬಿಡ್ತೀನಿ. ದಟ್ ಈಸ್ ದ ಥಿಂಗ್. ಸೊ ಸ್ಲೋಲಿ, ದಿಸ್ ಈಸ್ ದ ಥಿಂಗ್. ಕ್ಲಿಯರ್? ಓಕೆ. ಸೊ ಪ್ಲಾನೆಟ್ ಇನ್ ಅನದರ್ ಎಕ್ಸಾಂಪಲ್, ಪ್ಲಾನೆಟ್ ಇನ್ ಎಲಿಪ್ಟಿಕಲ್ ಆರ್ಬಿಟ್ ನಿಯರ್ ದ ಸನ್. ಸೊ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಸುತ್ತುತ್ತಾ ಇರೋ ಪ್ಲಾನೆಟ್ ಸನ್ನಿನ ಹತ್ರ ಬಂದಾಗ ಜೋರಾಗಿ ಸುತ್ತುತ್ತೆ. ಯಾವ ಥರ ಮೋಷನ್ ಅಂದರೆ, ನಾನೇ ಸನ್ ಅಂದ್ಕೊಂಡ್ರೆ, ಸೊ ಪ್ಲಾನೆಟ್ ಇಸ್ ಮೈ ಫಿಸ್ಟ್, ಪ್ಲಾನೆಟ್ ಇಸ್ ಮೈ ಫಿಸ್ಟ್ ಅಂದರೆ, ಸೊ ದೂರ ಇದ್ದಾಗ ನಿಧಾನ ಹೋಗ್ತಾ ಇರುತ್ತೆ, ಹತ್ರ ಬಂದಾಗ ಸೊ ದಿಸ್ ಇಸ್ ದ ಮೋಷನ್. ಸೊ ದಿಸ್ ಈಸ್ ಅನ್ ಇಲ್ಲುಸ್ಟ್ರೇಷನ್ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. A ballet dancer varies omega by changing mass distribution. Same as first example only, but I am not a dancer. So ballet dancer ಏನು ಮಾಡ್ತಾರೆ? ರೊಟೇಟ್ ಮಾಡ್ತಾ ಅವರ ಕೈಗಳನ್ನು ಹತ್ರ ತಂದಾಗ ಸ್ಪೀಡಾಗಿ ತಿರುಗ್ತಾರೆ, ಅಥವಾ ಮತ್ಯಾವುದೋ ಓರಿಯೆಂಟೇಷನಲ್ಲಿ ಮತ್ಯಾವುದೋ ಮೂಮೆಂಟ್ ಆಫ್ ಇನರ್ಷಿಯಾ ಇದ್ದಾಗ ಸ್ಪೀಡ್ ವೇರಿ ಆಗುತ್ತೆ. ದಟ್ ಈಸ್ ದ ಪ್ರಿನ್ಸಿಪಲ್ ಅಪ್ಲೈಡ್ ಬೈ ಅ ಬ್ಯಾಲೆಟ್ ಡ್ಯಾನ್ಸರ್. ಅಂಡ್ ಒಮೆಗಾ ಆಫ್ ಅ ಟಾರ್ನಡೋ ಈಸ್ ವೆರಿ ಹೈ. ಟಾರ್ನೆಡೋ ಅಂದ್ರೇನು? ಸುತ್ತುತ್ತಾ ಇರುತ್ತಲ್ಲ ಟಾರ್ನೆಡೋ. ಸುತ್ತುತ್ತಾ ಇರುವಾಗ ಎಲ್ಲ ಏರ್ ಪಾರ್ಟಿಕಲ್ಸ್ ಹತ್ರ ಬಂದಾಗ ಮೂಮೆಂಟ್ ಆಫ್ ಇನರ್ಷಿಯಾ ಏನಾಗುತ್ತೆ? ಆಕ್ಸಿಸ್ಗೆ ಹತ್ರ ಬಂದಾಗ ಅಂತ ತಿರುಗ್ತಾ ಇರೋವಾಗ ಮೂಮೆಂಟ್ ಆಫ್ ಇನರ್ಷಿಯಾ ರೆಡ್ಯೂಸ್ ಆಗುತ್ತೆ. ಯಾಕಂದರೆ ಎಲ್ಲ ಪಾರ್ಟಿಕಲ್ಸ್ ಆಕ್ಸಿಸ್ಗೆ ಹತ್ರ ಇದೆ. ಹಾಗಾದರೆ ಆಂಗ್ಯುಲರ್ ಮೊಮೆಂಟಮ್ ಕನ್ಸರ್ವ್ ಇರಬೇಕು ಅಂದರೆ ಒಮೆಗಾ ಜಾಸ್ತಿ ಆಗಬೇಕು. ಅದಕ್ಕೆ ಅದು ಜೋರಾಗಿ ತಿರುಗುತ್ತೆ. ಯಾಕಂದರೆ ಎಲ್ಲ ಪಾರ್ಟಿಕಲ್ಸ್ ಹತ್ರದಲ್ಲಿದೆ, ಮೂಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಇದೆ. ಓಕೆ, ಮೂಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಇದೆ, ಬಟ್ ಎಲ್ ಇಸ್ ಕಾನ್ಸ್ಟೆಂಟ್. ಎಲ್ ಇಸ್ ಡಿಫೈನ್ಡ್ ಬೈ ಐ ಒಮೆಗಾ. ಸೊ ಐ ಕಡಿಮೆ ಇತ್ತು ಅಂದರೆ ಒಮೆಗಾ ಜಾಸ್ತಿ ಆಗುತ್ತೆ. ದಟ್ ಈಸ್ ಕನ್ಸರ್ವೇಷನ್ ಆಫ್
ಆಂಗ್ಯುಲರ್ ಮೊಮೆಂಟಮ್. ಸಾಕಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಒಂದೇ ಒಂದು ಸಿಂಪಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಬೇಸ್ಡ್ ಆನ್ ದಿಸ್ ಇಸ್ ಬೇಸ್ಡ್ ಆನ್ ಸೇಮ್ conservation of L only, conservation of angular momentum only. This problem I think will blow your mind. Read the problem. If the earth were to suddenly contract to half of its present size, earth enittu, if it were to contract present size ginta half aitu andre, half of its present size, okay, by radius. So radius ididu initial radius. See, this is radius wise. I'm talking about radius wise. Okay, radius wise. Okay, keep that in mind. Given data radius wise anta heli ತಗೊಂತಾ ಇದೀನಿ. Initial radius is equal to r ಇತ್ತು, final radius r by 2 ಇದೆ. ಓಕೆ, ಸಡನ್ ಆಗಿ ಅರ್ಥ r by 2 ರೇಡಿಯಸ್ ಆಯ್ತಪ್ಪ. ಆಗ ವಾಟ್ ವುಡ್ ಬಿ ದ ಡ್ಯೂರೇಷನ್ ಆಫ್ ದ ಡೇ ಆನ್ ಅರ್ತ್? ವಾಟ್ ವುಡ್ ಬಿ ದ ಡ್ಯೂರೇಷನ್ ಆಫ್ ಡೇ ಆನ್ ಅರ್ತ್? ಸೊ ಇನಿಷಿಯಲಿ ರೈಟ್ ನೋ ಅಟ್ ಪ್ರೆಸೆಂಟ್ ಡ್ಯೂರೇಷನ್ ಏನಿದೆ 24 hours ಇದೆ. ಸೊ T1 is 24 hours. ಸೊ ನನಗೆ ಡ್ಯೂರೇಷನ್ ಯಾವುದು ಬೇಕು? T2. ಇಫ್ ಅರ್ಥಿನ ಸೈಜ್ ಕಡಿಮೆ ಆಯಿತು ಅಂದರೆ ಡ್ಯೂರೇಷನ್ ಎಷ್ಟಾಗುತ್ತೆ ಅನ್ನೋದು ಬೇಕು. ಸೊ ದಿಸ್ ಪ್ರಿನ್ಸಿಪಲ್, ರೈಟ್, ದಿಸ್ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಎಲ್. ಹಾಗಾದರೆ ಅಪ್ಲೈ ಮಾಡೋಣ. ಸೊ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂದರೆ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಸೊ ಗೈಸ್, ತುಂಬ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ರೀಕಾಲ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ಕ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಕಮೆಂಟ್. ಐ ಕ್ಯಾನ್ ಗೋ ಸ್ಲೋ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ರೈಟ್? ದಿಸ್ ಇಸ್ ಮೈ ವೇ ಆಫ್ ಟೀಚಿಂಗ್. ಇಫ್ ಯು ವಾಂಟ್ ಟು ಲರ್ನ್ ಬೆಟರ್, ಐ ಆಮ್ ರೆಡಿ ಟು ಚೇಂಜ್. ಓಕೆ, ಸೊ ಅಕಾರ್ಡಿಂಗ್ ಟು conservation of angular momentum. ಸೊ ಏನಂತ ಬರಿಬೋದು? I1 omega 1 equal to I2 omega 2. I1 omega 1 equal to I2 omega 2. ಬಟ್ ಈ I ಏನು? ಅರ್ಥ ಅಂದರೆ ಅರ್ಥ ಇಸ್ ಅ ಸ್ಪಿಯರ್. ಸೊ moment of inertia of a sphere ಏನಪ್ಪ? ರೀಕಾಲ್ ಮಾಡಿ. moment of inertia about an axis passing through the center, right? ಅದು ಯಾವ ಥರ ಬರಿದ್ವಿ? 2/5 mr square. 2/5 mr square. ಓಕೆ ಗೈಸ್, moment of inertia ಅದು ಗೊತ್ತು. ಅಂಡ್ ಒಮೆಗಾನ ನಾವು ಯಾವ ಥರ ಬರಿಬೋದು? ಒಮೆಗಾ 2pi angle is covered in time t1, that is omega 1. ಓಕೆ, omega 1 ಅನ್ನು ನಾವು ಏನಂತ ಬರಿಬೋದು? ಒಮೆಗಾ ಅಂದರೆ ಏನಪ್ಪ? ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇನ್ ಅ ಗಿವನ್ ಟೈಮ್, ರೈಟ್? ಸೊ ಒಂದು ದಿನದಲ್ಲಿ 2pi ಆಯಿತು. ಒಂದು ದಿನ ಆಯಿತು ಅಂದರೆ ಸೊ ಒಂದು ಸಲ ಹಿಂಗೆ ರೊಟೇಟ್ ಆಯಿತು. ಸೊ ಒಂದು ದಿನದಲ್ಲಿ 2pi ರೊಟೇಟ್ ಆಗ್ತಾ ಇದೆ. ಸೊ ವಿಚ್ ಇಸ್ T1, 24 hours. ಸಿಮಿಲರ್ಲಿ ಒಮೆಗಾ 2ನ ನಾನು ಯಾವ ಥರ ಬರಿಬೋದು? ಸಿಮಿಲರ್ಲಿ 2pi by T2. ಈ T2 ನನಗೆ ಗೊತ್ತಿಲ್ಲ. ದಟ್ ಈಸ್ ವಾಟ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಗೈಸ್. ಸೊ ಹಾಗಾದರೆ ಅಬ್ಸರ್ವ್ ಮಾಡಿ, I1 omega 1 ಅಂದರೆ I1 ಅಂದರೆ ಏನು? ಇನಿಷಿಯಲ್. ಓಕೆ, ಸೊ I1 2/5 m r ಸ್ಕ್ವೇರ್. ಇನಿಷಿಯಲಿ ಏನಿತ್ತು? ರೇಡಿಯಸ್ r ಇತ್ತು. ಸೊ 2/5 mr ಸ್ಕ್ವೇರ್. ಆ್ಯಂಡ್ ಒಮೆಗಾ 1 ಏನಿದೆ ಅಲ್ಲಿ? ಸೊ ಬರ್ದಿದ್ದೀನಿ 2pi by T1. ಓಕೆ, 2pi by T1. ಸೊ I2 ಸಿ I2 ಅಂದರೆ ಈ ರೇಡಿಯಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಸೊ 2m, ಬಟ್ ರೇಡಿಯಸ್ ಏನಾಗ್ತಾ ಇದೆ? r/2 ಆಗ್ತಾ ಇದೆ. ರೇಡಿಯಸ್ ಏನಾಗ್ತಾ ಇದೆ? r/2 ಆಗ್ತಾ ಇದೆ. ಅದಕ್ಕೆ ನಾನು r/2 ಸ್ಕ್ವೇರ್ ಮಾಡ್ತಾ ಇದ್ದೀನಿ.
divided by 5. Why? Because I1 omega 1 equal to I2 omega 2. Okay, clear guys? That is clear. ಅದಕ್ಕೋಸ್ಕರ ಈ ಥರ ಬರಿತಾ ಇದ್ದೀನಿ. ಇಲ್ಲಿ ಒಮೆಗಾ 2 ಏನು 2 pi by T2. ಸಿಂಪ್ಲಿಫೈ ಮಾಡು. ಸಿಂಪ್ಲಿಫೈ ಮಾಡೋದಕ್ಕಿಂತ ಮುಂಚೆ 2m by 5 2m by 5. ಓಕೆ, 2m by 5. m ಅಂದರೆ ಏನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಮಾಸ್ ಆಫ್ ದ ಅರ್ತ್. ಓಕೆ, ಮಾಸ್ ಆಫ್ ದ ಅರ್ತ್. m is ಮಾಸ್ ಆಫ್ ದ ಅರ್ತ್. ಬರಿಬೇಕಾ? ಓಕೆ, ಐ ವಿಲ್ ರೈಟ್. m is ಮಾಸ್ ಆಫ್ ಅರ್ತ್. m is ಮಾಸ್ ಆಫ್ ಅರ್ತ್. ಓಕೆ, ಸೊ ಇಲ್ಲಿ 2 by 5m 2 by 5m ಕ್ಯಾನ್ಸಲ್ ಆಯಿತು. ಉಳಿದಿದ್ದು ಏನು? r ಸ್ಕ್ವೇರ್ ಉಳಿದಿದೆ, ರೈಟ್? 2 pi ಕೂಡ ಕ್ಯಾನ್ಸಲ್ ಆಯಿತು. r ಸ್ಕ್ವೇರ್ ಬೈ T1 is equal to r ಸ್ಕ್ವೇರ್ by 4. okay, r square by 4 T2. okay, see guys, again r square ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಹಾಗಾದರೆ T2 ನ ಏನಂತ ಬರಿಬೋದು? T2 is nothing but T1 by 4. T2 is nothing but T1 by 4. T2 ಏನು? T2 is what we need to find. T1 is 24 hours ಆಗಿರೋದ್ರಿಂದ T2 is 24 by 4, which is 6 hours. okay, T2 ಎಷ್ಟು ಬಂತು? 6 hours. ಸರ್ ಹಾಗಾದರೆ ಒಂದು ದಿನ ಜಸ್ಟ್ 6 ಅವರ್ಸಲ್ಲೇ ಮುಗ್ದೋಗ್ಬಿಡುತ್ತೆ. 3 ಗಂಟೆ ನೈಟು, 3 ಗಂಟೆ ಬೆಳಕು, 3 ಗಂಟೆ ರಾತ್ರಿ, 3 ಗಂಟೆ ಬೆಳಕು. ಎಸ್, that is what is going to happen if earth was half of the smaller radius wise. 3 ಗಂಟೆ ನೈಟು, 3 ಗಂಟೆ ಬೆಳಕು. if it is spinning with the same speed, but ಮೂನಿಗೆ ಕಂಪೇರ್ ಮಾಡಿದರೆ ಅರ್ತಿನ ರೇಡಿಯಸ್ಸು 4 ಪಟ್ಟು ಕಡಿಮೆ. ಆ ಕೇಸಲ್ಲಿ ಏನಾಗುತ್ತೆ? ಇನ್ನೂ ಕಡಿಮೆ ಆಗುತ್ತೆ. ಡೇ ಟೈಮ್ ನಮಗೆ 6 hours ಬಂದಿದೆ, ದಟ್ ವಿಲ್ ಈವನ್ ಬಿಕಮ್ ಲೆಸ್. ನೋಟ್ ಮೈ ಪಾಯಿಂಟ್. ಇಫ್ ಅರ್ತ್ ವರ್ ಆಫ್ ದ ಸೈಜ್ ಆಫ್ ಮೂನ್, ವಿ ವುಡ್ ಬಿ ಏಲಿಯನ್ಸ್. ಓಕೆ ಗೈಸ್, ಇಫ್ ಅರ್ತ್ ವರ್ ಆಫ್ ದ ಸೈಜ್ ಆಫ್ ಮೂನ್ ಅಂಡ್ ರೊಟೇಟಿಂಗ್ ವಿತ್ ದ ಸೇಮ್ ಸ್ಪೀಡ್, ವಿ ವುಡ್ ಬಿ ಏಲಿಯನ್ಸ್. ಕ್ವಿಕ್ಕಾಗಿ ಎದ್ದೇಳಬೇಕು, ಮಲಗಬೇಕು, ಎದ್ದೇಳಬೇಕು, ಮಲಗಬೇಕು, ಜಸ್ಟ್ ಲೈಕ್ that. T2 will be even lesser than this. okay, got my point? Conservation of angular momentum is the most fundamental principle of nature. The beauty of nature is governed by angular momentum. Angular momentum governs the world. okay, whatever happens, ನಮಗೆ ಲೀನಿಯರಲ್ಲಿ ಗೊತ್ತಾಯಿತು momentum, conservation of momentum, but universe is 3D world. okay, it's a world of rotation. Illi conservation of angular momentum is the boss. okay, clear? One more thing, one more simple problem we have, but it is based on torque. Conservation of angular momentum ide, but this is based on torque. Nimma example 7.5. see guys, so example 7.5 ಇಲ್ಲಿ ಅಬ್ಸರ್ವ್ ಮಾಡಿ. 7.5 ನಿಮಗೆ ಪ್ರಾಬ್ಲಮ್ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅಂದರೆ refer to NCERT. this is example 7.15. I'm sorry, not 7.5, 7.15. so problem na ಓದ್ತಾ ಇದ್ದೀನಿ. a cord of negligible mass. okay, a cord ಅಂದ್ರೆ a ದಾರ of negligible mass is wound round the rim of a flywheel. flywheel ಅಂದ್ರೆ ಏನು? ಒಂದು ಡಿಸ್ಕ್, ಒಂದು ಸರ್ಕ್ಯುಲರ್ ಡಿಸ್ಕ್. ಓಕೆ, ಸೊ ಆ ಡಿಸ್ಕಿನ ಮಾಸ್ ಏನು ಕೊಟ್ಟಿದ್ದಾರೆ? ಆ ಡಿಸ್ಕಿನ ಮಾಸ್ ಕೊಟ್ಟಿದ್ದಾರೆ 20 kg ಅಂಡ್ ರೇಡಿಯಸ್ ಕೊಟ್ಟಿದ್ದಾರೆ. ಡಿಸ್ಕಿನ ರೇಡಿಯಸ್ 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನನಗೆ SI ಬಿಟ್ಟರೆ ಬೇರೆ ಏನು ಇಷ್ಟ ಆಗಲ್ಲ. ಓಕೆ, ಸೊ 0.2 ಮೀಟರ್. ಸೊ a steady pull of 25 Newton is applied on the cord as shown. I'll write the diagram for you. okay, so ಏನಿದೆ? ಒಂದು ಡಿಸ್ಕ್ ಇದೆ. ಓಕೆ ಗೈಸ್, ಇಲ್ಲೊಂದು ಡಿಸ್ಕ್ ಇದೆ. ಈ ಡಿಸ್ಕಿಗೆ ಏನು ಮಾಡಿದಾರಪ್ಪ ಅಂದರೆ, ಸೊ ದಿಸ್ ಇಸ್ ದ ಫ್ಲೈ ವೀಲ್ ಅಂದರೆ ಡಿಸ್ಕ್. ಓಕೆ, ದಿಸ್ ಇಸ್ ಅ ಡಿಸ್ಕ್. ಸೊ ಇದರ ಮಾಸ್ ಒಂದಿಷ್ಟಿದೆ, ರೇಡಿಯಸ್ ಕೂಡ ಒಂದಿಷ್ಟಿದೆ. ಓಕೆ, ಇಲ್ಲಿ ಬರ್ದಿದ್ದೀನಿ. ಸೊ ಈ ಡಿಸ್ಕಿಗೆ ಅರೌಂಡ್ ದ ರಿಮ್ ಏನು ಮಾಡಿದ್ದಾರೆ? ಹಗ್ಗ ಕಟ್ಟಿದ್ದಾರೆ, ಒಂದು ದಾರನ ಸುತ್ತಿದ್ದಾರೆ. ಓಕೆ,
ಸೊ ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ ದ ಫ್ಲೈ ವೀಲ್ ಇಸ್ ಮೌಂಟೆಡ್ ಆನ್ ಅನ್ ಆರಿಜಾಂಟಲ್ ಆಕ್ಸಿಸ್. ಓಕೆ, ಒಂದು ಆರಿಜಾಂಟಲ್ ಆಕ್ಸಿಸ್ ಇದೆ. ಸೊ ಬರಿತಾ ಇದ್ದೀನಿ ಆರಿಜಾಂಟಲ್ ಆಕ್ಸಿಸ್, ಗಮನ ಮಾಡಿ. ಸೊ ಇಲ್ಲಿ ಒಂದು ಆರಿಜಾಂಟಲ್ ಆಕ್ಸಿಸ್ ಇದೆ. ಸೊ ಈ ಥರ ಆರಿಜಾಂಟಲ್ ಆಕ್ಸಿಸ್ ಇದೆ. ದಿಸ್ ಆಕ್ಸಿಸ್ ಇಡ್ ಫಿಕ್ಸ್ಡ್ ಅಪ್ಪ, ದಿಸ್ ಆಕ್ಸಿಸ್ ಇಸ್ ಫಿಕ್ಸ್ಡ್. ಆಕ್ಸಿಸ್ ಇದೆ, ಇಲ್ಲೊಂದು ಡಿಸ್ಕ್ ಇದೆ. ಓಕೆ, ಆ ಡಿಸ್ಕಿನ ಸುತ್ತ ಹಗ್ಗ ಕಟ್ಟಿದ್ದೀವಿ. ಏನು ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಪುಲ್ಲಿಂಗ್ ದಟ್ ಹಗ್ಗ ಫ್ರಮ್ ಒನ್ ಎಂಡ್. ಸೊ ಏನು ಮಾಡ್ತಾ ಇದ್ದೀನಿ ಅಂದರೆ ಫ್ರಮ್ ದಿಸ್ ಎಂಡ್ ನಾನು ಜಸ್ಟ್ ಡಯಾಗ್ರಾಮನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನು ದಿಸ್ ಇಸ್ ಅ ಗಿವನ್ ಡೇಟಾ, ಏನು ಕ್ಯಾಲ್ಕುಲೇಷನ್ ಮಾಡ್ತಾ ಇಲ್ಲ, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಈ ಥರ ಈ ಎಂಡಲ್ಲಿ ನಾನು ಹಗ್ಗನ ಪುಲ್ ಮಾಡ್ತಾ ಇದ್ದೀನಿ ವಿತ್ ಹೌ ಮಚ್ ಫೋರ್ಸ್, 25 ನ್ಯೂಟನ್ ಫೋರ್ಸ್ ವಿತ್ ಎಫ್ ಇಸ್ ಈಕ್ವಲ್ ಟು 25 ನ್ಯೂಟನ್ ಫೋರ್ಸ್. ಈ ಪಾಯಿಂಟನ್ನು ಈ ಪಾಯಿಂಟನ್ನು ಆ ಹಗ್ಗನ ಎಳಿತಾ ಇದ್ದೀನಿ. ಓಕೆ, ದಿಸ್ ಇಸ್ ಹಗ್ಗ, ಹಗ್ಗನ ತೋರಿಸ್ಬಿಡ್ತೀನಪ್ಪ. ಸೊ ದಿಸ್ ಇಸ್ ಹಗ್ಗ. ಈ ಥರ ಕಟ್ಟಿದ್ದಾರೆ ಯಾರೋ ಹಗ್ಗನ, ಇದಕ್ಕೆ ಈ ಥರ ಯಾರೋ ಕಟ್ಟಿದ್ದಾರೆ ಹಗ್ಗನ. ಸೊ ಈ ಹಗ್ಗನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ತುದಿನ ಎಳಿತಾ ಇದ್ದೀನಿ. ಇದ್ರ ಸುತ್ತ ಹಗ್ಗ ಕಟ್ಬಿಟ್ಟಿದ್ದಾರೆ ಯಾರೋ. ಓಕೆ, ಸೊ ಈ ತುದಿನ ಐ ಆಮ್ ಪುಷಿಂಗ್. ಸೊ ಈ ತುದಿನ ವಿ ಆರ್ ಪುಷಿಂಗ್ ಡೌನ್. ಓಕೆ, ಸೊ ದಟ್ ಈಸ್ ದ ಪ್ರಾಬ್ಲಮ್. ಈಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಕಂಪ್ಯೂಟ್ ದ ಆಂಗ್ಯುಲರ್ ಆಕ್ಸಿಲರೇಷನ್ ಆಫ್ ದ ವೀಲ್. ಡೆಫಿನೆಟ್ಲಿ ರೈಟ್. ಸೊ ಒಂದು ಬಾವಿ ಇದೆ, ಬಾವಿಲಿ ಒಂದು ತಿರುಗತ್ತಲ್ಲ, ಅದಕ್ಕೇನಂತಾರೆ? ಐ ರಿಲಿ ಡೋಂಟ್ ನೋ. ಸೊ ಏನಂತಾರೆ? ಇದನ್ನೇ ಕರೆಯೋಣ ಫ್ಲೈ ವೀಲ್. ಸೊ ಆ ಫ್ಲೈ ವೀಲ್ಗೆ ಹಗ್ಗ ಹಾಕಿ ಎಳೆದಾಗ ಅದು ರೊಟೇಟ್ ಆಗುತ್ತಲ್ವಾ? ಸೊ ಅದರ ಆಂಗ್ಯುಲರ್ ಆಕ್ಸಿಲರೇಷನ್ ನಾವು ಕಂಡುಹಿಡಬೇಕು. ಸೊ ಕಂಪ್ಯೂಟ್ ದ ಆಂಗ್ಯುಲರ್ ಆಕ್ಸಿಲರೇಷನ್ ಆಫ್ ದ ಫ್ಲೈ ವೀಲ್. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸಿಂಪಲ್ ಪ್ರಾಬ್ಲಮ್ ಫಾರ್ಮುಲಾ ರೀಕಾಲ್ ಮಾಡ್ಕೊ. 4 ಕೊಟ್ಟಿದೆ. ವರ್ಕ್ ಡನ್ ಇಸ್ ಈಕ್ವಲ್ ಟು ಟೌ ಥೀಟಾ, ಪವರ್ ಇಸ್ ಈಕ್ವಲ್ ಟು ಟೌ ಒಮೆಗಾ, ರೈಟ್, ಅಂಡ್ ಟೌ ಇಸ್ ಈಕ್ವಲ್ ಟು ಐ ಆಲ್ಫಾ and L is equal to I omega. But ಇಲ್ಲಿ ಯೂಸ್ಫುಲ್ ಏನು ಅಂದರೆ we know that torque is what? Torque is equal to I into alpha. Torque is equal to I into alpha. This we know, right? So this one we know. ಹಾಗಾದರೆ ನಮಗೇನು ಬೇಕು? ಆಲ್ಫಾ ಬೇಕು. ಸೊ ಆಲ್ಫಾ ಬೇಕು ಅಂದರೆ ಏನು ಮಾಡ್ಕೋಬೋದು? ಟಾರ್ಕ್ ಡಿವೈಡೆಡ್ ಬೈ ಐ. ಸರ್ ಟಾರ್ಕು ಗೊತ್ತಿಲ್ಲ ಸರ್, ಐಯು ಗೊತ್ತಿಲ್ಲ ಸರ್, ಕ್ಯಾಲ್ಕುಲೇಟ್ ಮಾಡಬೇಕು, ಅದಕ್ಕೆ ತಾನೇ ಬರೀತಾ ಇರೋದು. ಸೊ ವಿಲ್ ಕ್ಯಾಲ್ಕುಲೇಟ್ ಟಾರ್ಕ್. ಯಾವ ಥರ ಟಾರ್ಕನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು? ಟಾರ್ಕ್ ಇಸ್ ನಥಿಂಗ್ ಬಟ್ ವಾಟ್? ಟಾರ್ಕ್ ಇಸ್ ಆರ್ ಕ್ರಾಸ್ ಎಫ್. ಸೊ ಟಾರ್ಕ್ ಇಸ್ ಆರ್ ಕ್ರಾಸ್ ಎಫ್. ಇಲ್ಲಿ ಅಬ್ಸರ್ವ್ ಮಾಡು, ಇಲ್ಲಿ ಸೊ ಯಾವ ಪಾಯಿಂಟಲ್ಲಿ ನಾವು ಪುಷ್ ಮಾಡ್ತಾ ಇದ್ದೀವಿ? ಈ ಪಾಯಿಂಟಲ್ಲಿ ಪುಷ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ದಿಸ್ ಇಸ್ ಆರ್. ಓಕೆ, ಇದು ಆರ್, ದಿಸ್ ಇಸ್ ಆರ್ ವೆಕ್ಟರ್ ಆ್ಯಂಡ್ ದಿಸ್ ಇಸ್ ಎಫ್ ವೆಕ್ಟರ್. ಸೊ ಆರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎಫ್. ಓಕೆ, ಆರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎಫ್. ಸೊ ಹಾಗಾದರೆ ಇಲ್ಲಿ ಇನ್ ದಿಸ್ ಕೇಸ್ ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ನ ಬರೆದ್ರೆ ವಿತೌಟ್ ವರಿಂಗ್ ಡೈರೆಕ್ಷನ್ ಜಸ್ಟ್ ಆರ್ ಇಂಟು ಎಫ್ ಅಂತ ಬರಿಬೋದಲ್ಲ? ಜಸ್ಟ್ ಆರ್ ಇಂಟು ಎಫ್. ಆರ್ ಏನು? 0.2. ಎಫ್ ಏನು? 25. 0.2 ಇಂಟು 25, what is that? Torque is going to be 5 Newton meter. 25 into 2, 50, but 0.2 ಇರೋದ್ರಿಂದ 50 by 10, which is just 5 Newton meter. ಟಾರ್ಕ್ ಗೊತ್ತಾಯಿತು, ಬಟ್ ಟಾರ್ಕ್ ಆಯಿತು. ಹಾಗಾದರೆ ಐ ಏನು ಸರ್? ಕ್ಯಾಲ್ಕುಲೇಟ್ ಮಾಡೋಣ. ಕೊಟ್ಟಿರೋದು ಡಿಸ್ಕ್. ಸೊ ವೆರಿ ಈಸಿ, ಡಿಸ್ಕ್ ಆಗಿರೋದ್ರಿಂದ ಸೊ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಡಿಸ್ಕ್. ಓಕೆ, ಡಿಸ್ಕ್ about the given axis ಏನಿದೆ? perpendicular to the plane of the disc. So disc about the given axis I is equal to what? I is equal to
ಎಮ್ ಆರ್ ಸ್ಕ್ವೇರ್ ಬೈ 2. ಡಿಸ್ಕಿನ ಮೂಮೆಂಟ್ ಆಫ್ ಇನರ್ಷಿಯಾ ಗೊತ್ತು ನಮಗೆ, ಎಮ್ ಆರ್ ಸ್ಕ್ವೇರ್ ಬೈ 2. ಸೊ ಎಮ್ ಏನು, ಎಮ್ ಇಸ್ 20 kg. ಸೊ 20, ಆರ್ ಇಸ್ 0.2. ಸೊ 0.2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಸೊ ಇಲ್ಲಿ ಹಾಗಾದರೆ ಐ ಏನಾಯಿತು, ಐ ಇಸ್ 20/2, 10 ಇಂಟು 0.2ನ ಸ್ಕ್ವೇರ್, 0.2ನ ಸ್ಕ್ವೇರ್ 0.04. ಹಾಗಾದರೆ ಐ ಈಸ್ 0.4 kg ಮೀಟರ್ ಸ್ಕ್ವೇರ್. ಎಸ್ ಐ ಎಲ್ಲಿದೆ ಅಪ್ಪ ಎಲ್ಲ, ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕಣ್ಣು ಮುಚ್ಕೊಂಡು ಎಸ್ ಐ ಯೂನಿಟ್ ಬರಿಬೋದು kg ಮೀಟರ್ ಸ್ಕ್ವೇರ್. ಬಟ್ ಯೂನಿಟ್ ನಿನಗೆ ಕಾಂಪಿಟೇಟಿವಲ್ಲಿ ವರ್ಕ್ ಮಾಡ್ತಿದ್ಯಾ ಅಂದರೆ, ಎಸ್ ಐ ಎಲ್ ಇದೆಯಾ ಅಂದರೆ ಯೂನಿಟ್ ಯಾರು ಕೇಳಲ್ಲ. ಅಟ್ ದ ಎಂಡ್ ನಿನಗೆ ನ್ಯೂಮ್ಯಾರಿಕಲ್ ಗೊತ್ತಿತ್ತು ಅಂದರೆ, ನ್ಯೂಮ್ಯಾರಿಕಲ್ ವ್ಯಾಲ್ಯೂ ಗೊತ್ತಿತ್ತು ಅಂದರೆ ಯು ಗಾಟ್ ಇಟ್ ಕರೆಕ್ಟ್. ಬಟ್ ಕೇರ್ಫುಲ್ ಇರಬೇಕು. ಸೊ ಹಾಗಾದರೆ ನಮಗೆ ಆಲ್ಫಾ ಬೇಕು. ಆಲ್ಫಾ ದೇರ್ಫೋರ್ ಆಲ್ಫಾನ ಯಾವ ಥರ ಬರಿಬೋದು, ದೇರ್ಫೋರ್ ಆಲ್ಫಾ ಈಸ್ ಈಕ್ವಲ್ ಟು ಟೌ ಬೈ ಐ. ಟೌ ಏನಿದೆ ಅಲ್ಲಿ 5 ಡಿವೈಡೆಡ್ ಬೈ 0.4. ಸೊ ಆಲ್ಫಾನ 5 ಡಿವೈಡೆಡ್ ಬೈ 0.4ನ ಏನಂತ ಬರಿಬೋದು, 50 10 ಮಲ್ಟಿಪ್ಲೈ ಮಾಡು, ಬೋತ್ ದ ಸೈಡ್ಸ್ 10 ಮಲ್ಟಿಪ್ಲೈ ಮಾಡಿದ್ರೆ 50 ಡಿವೈಡೆಡ್ ಬೈ 4, 50 ಡಿವೈಡೆಡ್ ಬೈ 4, 50/2 is 25. So alpha is going to be 12.5 unit, SI unit, radian per second square. Okay, radian per second square. Okay guys, simple as that. Alpha ಗೊತ್ತಾಯಿತು. So alpha ಗೊತ್ತಾಯಿತು. Second part, let's check the second part. What is the second part? Find the work done by the pull when the 2 meter of the cord is unwound. ಎಷ್ಟೋ ಇದೆ, ಈ ಪಿಂಕ್ ಕಲರ್ ಬರ್ದಿದ್ದೀನಲ್ಲ ಅದೆಷ್ಟೋ ಹಗ್ಗ ಇದೆ, ಬಟ್ ಅದರಲ್ಲಿ 2 ಮೀಟರ್ನ ನಾನು ಅನ್ವೂಂಡ್ ಮಾಡಿದಾಗ ವರ್ಕ್ ಡನ್ ಎಷ್ಟಾಯಿತು. ಸೊ ಅದನ್ನು ಸಾಲ್ವ್ ಮಾಡೋಣ. ವರ್ಕ್ ಡನ್ ಡೆಫಿನೇಷನ್ ಸಿಂಪಲ್. ವರ್ಕ್ ಡನ್ ಸೆಕೆಂಡ್ ಪಾರ್ಟ್, ದಿಸ್ ಇಸ್ ಸೆಕೆಂಡ್ ಪಾರ್ಟ್, ವರ್ಕ್ ಡನ್. ಸೊ ವರ್ಕ್ ಡನ್ನನ್ನು ನಾವು ಯಾವ ಥರ ಹೇಳ್ಬೋದು, ವರ್ಕ್ ಡನ್ is equal to force into force dot displacement. Okay, so illi observe ಮಾಡಿ, in this case see guys, ಈ ಪಾಯಿಂಟನ್ನು ನಾನು ಕೆಳಗೆ ಎಳೆದಾಗ ಸೊ ಎಫ್ ಇಂದ ಈ ಡೈರೆಕ್ಷನಲ್ಲಿ ಎಳೆದಾಗ ಹಗ್ಗ ಕೂಡ ಅದೇ ಡೈರೆಕ್ಷನಲ್ಲಿ ಬರ್ತಾ ಇದೆ. ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ಎಫ್ ಡಾಟ್ ಡಿ ಎಸ್ in this case F and S are parallel. So work done ಅನ್ನನ್ನು ಸಿಂಪ್ಲಿ ಏನಂತ ಬರಿಬೋದು, F into S. ಸೊ F ಏನು 25 ನ್ಯೂಟನ್, S ಏನು ಡಿಸ್ಪ್ಲೇಸ್ಮೆಂಟ್ 2 ಮೀಟರ್ ಆಗ್ತಾ ಇದೆ. ಡಿಸ್ಪ್ಲೇಸ್ಮೆಂಟ್ ಆಫ್ ದ ಹಗ್ಗ ಇಸ್ 2 ಮೀಟರ್. ಸೊ ಹಾಗಾದರೆ ವರ್ಕ್ ಡನ್ ಎಷ್ಟಪ್ಪ, ಸಿಂಪ್ಲಿ 50 ಜೋಲ್ ವರ್ಕ್ ಡನ್ ಆಯಿತು. ಸೊ ಅಷ್ಟು ಹಗ್ಗನ ನೀನು ಕೆಳಗಡೆ ಎಳಿತಿದ್ಯಾ ಅಂದರೆ 50 ಜೋಲ್ ಅಷ್ಟು ವರ್ಕ್ ಡನ್ ಆಗಿದೆ ಅಂತೇಳಿ. ಓಕೆ ಗೈಸ್, ಕ್ಲಿಯರ್. ಸೊ ವರ್ಕ್ ಡನ್ 50 ಜೋಲ್ ಆಯಿತು. ಹಾಗಾದರೆ ಥರ್ಡ್ ಪಾರ್ಟ್ ಕೂಡ ಇದೆ. ಥರ್ಡ್ ಪಾರ್ಟ್ ವಿಚ್ ಇಸ್ ಫೈಂಡ್ ದ ಕೈನೆಟಿಕ್ ಎನರ್ಜಿ ಆಫ್ ದ ವೀಲ್ ಅಟ್ ದಿಸ್ ಪಾಯಿಂಟ್. ಸೊ ಕೈನೆಟಿಕ್ ಎನರ್ಜಿನ ನಾವು ಕಂಡುಹಿಡಿಬೇಕು. ಸೊ ಒಂದು ಆಬ್ಜೆಕ್ಟಿನ ಕೈನೆಟಿಕ್ ಎನರ್ಜಿ ಇನ್ ರೊಟೇಷನ್ ನಾವು ಯಾವ ಥರ ಬರಿತೀವಿ, ಇನ್ ರೊಟೇಷನ್ ಹೇಳ್ತೀನಿ. ಸೊ ಇನ್ ರೊಟೇಷನ್, ಸೊ ದಿಸ್ ಇಸ್ KC. ಸೊ ಇನ್ ರೊಟೇಷನ್, ಸೊ ದಿಸ್ KC is about kinetic energy. Okay, kinetic energy part. So in rotation, okay, in pure rotation,
in rotation, just to be clear, in pure rotation, ಕೈನೆಟಿಕ್ ಎನರ್ಜಿನ ನಾವು ಯಾವ ಥರ ಬರಿತೀವಿ ಅಂದರೆ ಟ್ರಾನ್ಸ್ಲೇಷನಲ್ಲಿ ಯಾವ ಥರ ಬರಿತೀವಪ್ಪ, ಇನ್ ಟ್ರಾನ್ಸ್ಲೇಷನ್ ಅದನ್ನು ಜಸ್ಟ್ ಇನ್ ಟ್ರಾನ್ಸ್ಲೇಷನ್ ಇದಕ್ಕೆ ಕನ್ವರ್ಟ್ ಮಾಡೋಣ, ಹಾಫ್ mv² ಅಂತೇಳಿ ಬರಿತೀವಿ. ಬಟ್ ನಮಗೆ ರೊಟೇಷನಲ್ಲಿ ಮಾಸನ್ನು ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಮಾಸನ್ನು ಮೂಮೆಂಟ್ ಆಫ್ ಇನರ್ಷಿಯಾ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಅದಕ್ಕೆ ಆಫ್ ಲೆಟ್ ಇಟ್ ಬಿ ಆಫ್ ಮಾಸ್ ಜಾಗದಲ್ಲಿ ಐ ಬರಿತಾ ಇದ್ದೀನಿ, ವಿ ಜಾಗದಲ್ಲಿ ವಿನ ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಒಮೆಗಾ ರೆಪ್ರೆಸೆಂಟ್ ಮಾಡುತ್ತೆ, ಒಮೆಗಾ ಸ್ಕ್ವಯರ್. ಓಕೆ, ಸೊ ಅದನ್ನು ಇಲ್ಲಿ ನಾವು ಯೂಸ್ ಮಾಡೋಣ, ಆಫ್ ಐ ಒಮೆಗಾ ಸ್ಕ್ವಯರ್. ಓಕೆ, ಸೊ ಇನಿಷಿಯಲಿ ಕ್ಲಿಯರ್, ನೋ ದಿಸ್ ಎಕ್ಸ್ಪ್ರೆಷನ್ ಇಸ್ ಕ್ಲಿಯರ್. ಇದು ನಮಗೆ ಇಲ್ಲಿ ತನಕ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ, ಜಸ್ಟ್ ನಾನು ನಿಮಗೆ ಬರೆದು ತೋರಿಸಿದೆ. ಓಕೆ, ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಕೈನೆಟಿಕ್ ಎನರ್ಜಿ ಇಸ್ ಆಫ್ ಐ ಒಮೆಗಾ ಸ್ಕ್ವೇರ್ ಇನ್ಸ್ಟೆಡ್ ಆಫ್ mv². ಸೊ ಅದು ಟ್ರಾನ್ಸ್ಲೇಷನು, ಇದು ರೊಟೇಷನ್ನು. ಹಾಗಾದರೆ ಸೊ ಈ ಕೇಸಲ್ಲಿ, ಇನ್ ದಿಸ್ ಕೇಸ್ ಇನಿಷಿಯಲಿ ಆಂಗ್ಯುಲರ್ ಸ್ಪೀಡ್ ಆಫ್ ದ ಡಿಸ್ಕ್ ಏನಿತ್ತು, ಡಿಸ್ಕ್ ಏನು ಮಾಡ್ತಾ ಇರಲಿಲ್ಲ, ಪಾಪ ಸುಮ್ಮನೆ ಇತ್ತು. ಆ ಹಗ್ಗ ಎಳೆದ್ಬಿಟ್ಟು ನಾವು ಅದರ ಸ್ಪೀಡ್ನ ಜಾಸ್ತಿ ಮಾಡ್ತಾ ಇದ್ದೀವಿ, ಬಿಕಾಸ್ ಆಂಗ್ಯುಲರ್ ಆಕ್ಸಿಲರೇಷನ್ ಕೊಡ್ತಾ ಇದ್ದೀವಿ. ಸೊ ಇನ್ ದಿಸ್ ಕೇಸ್ ಇನಿಷಿಯಲ್ ಆಂಗ್ಯುಲರ್ ಸ್ಪೀಡ್ ಇನಿಷಿಯಲಿ 0 ಇತ್ತು. ಓಕೆ, ಏನು ಮೂವ್ ಆಗ್ತಾ ಇರಲಿಲ್ಲ, ಇನಿಷಿಯಲ್ ಆಂಗ್ಯುಲರ್ ಸ್ಪೀಡ್ 0 ಇತ್ತು. ಸೊ ದಿಸ್ ಇಸ್ ಇನಿಷಿಯಲ್. ಸೊ ಅಲ್ಲಿಂದ ಒಂದು ಫೈನಲ್ ಆಂಗ್ಯುಲರ್ ಸ್ಪೀಡ್ ಕೊಡ್ತಾ ಇದ್ದೀವಿ ಬೈ ಕ್ರಿಯೇಟಿಂಗ್ ಆಂಗ್ಯುಲರ್ ಆಕ್ಸಿಲರೇಷನ್. ಆ ಫೈನಲನ್ನು ನಾನು ಒಮೆಗಾ ಅಂತಲೇ ಕರಿತಾ ಇದ್ದೀನಿ, ರ್ಯಾಂಡಮ್. ಓಕೆ, ಸೊ ಈ ಒಮೆಗಾ ವ್ಯಾಲ್ಯೂನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು, ಯೂಸಿಂಗ್ ಆರ್ ಈಕ್ವೇಷನ್ಸ್ ಆಫ್ ಮೋಷನ್. ಓಕೆ, ಸೊ ಯೂಸಿಂಗ್ ಒಮೆಗಾ is equal to omega square is equal to omega naught square plus 2 alpha theta. ಓಕೆ, ಈ ಎಕ್ಸ್ಪ್ರೆಷನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಮೆಗಾ ನಾಟ್ 0, ಆಲ್ಫಾ ಲಾಸ್ಟ್ ಸ್ಲೈಡಲ್ಲಿ ಕಂಡಿಡ್ತೀವಿ. ಆದರೆ ಇಲ್ಲಿ ತೀಟಾ ಏನು ಅಂತೇಳಿ ಕಂಡುಹಿಡಿಬೋದು, ರೈಟ್? ತೀಟಾ ಏನಂತ ಯಾವ ಥರ ಕಂಡುಹಿಡಿಯೋದು, ತೀಟನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ಸೊ ಯುವರ್ ತೀಟಾ ಇಸ್ ಆ್ಯಂಗಲ್, ರೈಟ್? ಆ್ಯಂಗಲನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? L divided by R ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಕ್ಯಾಪಿಟಲ್ ಆರ್ ಅಂತ ಬರ್ಕೊಂಡಿದ್ದೀವಲ್ವಾ, ಸೊ ಅದಕ್ಕೆ ಕ್ಯಾಪಿಟಲ್ ಆರ್ ಅಂತಲೇ ಬರಿತೀನಿ. ಸೊ L divided by R. ಸೊ ಲೆಂತ್ ಆಫ್ L ಅಂದರೆ ಲೆಂತ್ ಆಫ್ ಕಾರ್ಡ್ ಅನ್ವೂಂಡ್, ಲೆಂತ್ ಆಫ್ ಕಾರ್ಡ್, ಓಕೆ, ಲೆಂತ್ ಆಫ್ ಕಾರ್ಡ್ unwound divided by radius. ಲೆಂತ್ ಎಷ್ಟು? 2 ಮೀಟರ್ನ ತೆಗೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 2 ಮೀಟರ್ ಡಿವೈಡೆಡ್ ಬೈ ರೇಡಿಯಸ್ ಎಷ್ಟು? 0.2 ಮೀಟರ್. ಸೊ ಹಾಗಾದರೆ ಥೀಟನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು? 20 by 0.2, ಸಾರಿ 2 divided by 0.2 ವಿಚ್ ಇಸ್ 10. ಯೂನಿಟ್ ಏನು? ಎಸ್ ಐ ಇರೋದ್ರಿಂದ ಥೀಟನ ನಾವು 10 ರೇಡಿಯನ್ ಅಂತೇಳಿ ಬರ್ಕೋಬೋದು. ಓಕೆ ಗೈಸ್, ದೇರ್ ಫೋರ್ ಥೀಟಾ 10 ಅಂತ ಬಂತು ಅಂದರೆ, ಸೊ ದೇರ್ ಫೋರ್ ವಿಚ್ ಇಂಪ್ಲೈಸ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಒಮೆಗಾ ನಾಟ್ ಸ್ಕ್ವೇರ್ 0 ಪ್ಲಸ್ 2 ಆಲ್ಫಾ ಏನು ಬಂದಿದೆ? ಆಲ್ಫಾ ಇಲ್ಲಿ ಅಬ್ಸರ್ವ್ ಮಾಡಿ, ಆಲ್ಫಾನ ನಾವು 12.5 ಅಂತ ಫೈಂಡ್ ಔಟ್ ಮಾಡಿದ್ವಿ. ಓಕೆ, 12.5. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 12.5 omega equal to omega naught square plus 2 alpha into theta which is 10. ಹಾಗಾದರೆ omega square is 12.5 into 2 25 into 10 250. ಹಾಗಾದರೆ omega is under root 250. omega is under root 250. omega under root 250 ಬಂತು ಅಂದರೆ, ಸೊ ನಮ್ಮದು ಲಾಸ್ಟ್ ಪಾರ್ಟ್ ಏನಿದೆ, ಆ್ಯಕ್ಚುಲಿ ನಾವು ಏನಪ್ಪ ಫೈಂಡ್ ಔಟ್ ಮಾಡ್ತಾ ಇರೋದು? ಡೋಂಟ್ ಬಿ ಕನ್ಫ್ಯೂಸ್ಡ್, ವಿ ಆರ್ ಫೈಂಡಿಂಗ್ ದಿಸ್ ಒನ್.
ಐ ಒಮೆಗಾ ಸ್ಕ್ವೇರ್ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು. ವಿ ನೀಡ್ ಟು ಫೈಂಡ್ ದಿಸ್ ಪಾಯಿಂಟ್. ಐ ಅನ್ನು ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಲಾಸ್ಟ್ ಸ್ಲೈಡಲ್ಲಿ. ಓಕೆ, ಐ ಏನಂತ ಬಂದಿತ್ತು 0.4 ಎಸ್ ಐಯಲ್ಲಿ. ಸೊ ಅದನ್ನು ಇಲ್ಲಿ ಯೂಸ್ ಮಾಡೋಣ. ಸೊ ಐ is going to be I is going to be 0.4, but ನಾವು ಕೈನೆಟಿಕ್ ಎನರ್ಜಿನ ಫೈಂಡ್ ಮಾಡ್ತಾ ಇರೋದ್ರಿಂದ ಕೈನೆಟಿಕ್ ಎನರ್ಜಿ is equal to half I omega square. ಓಕೆ, ಸೊ half I ಏನು, I is 0.4, omega 250 ಅಂಡರ್ ರೂಟ್ ಇದೆ. ಸೊ omega square is simply 250. ಓಕೆ, ಹಾಗಾದರೆ ವ್ಯಾಲ್ಯೂ ಏನು ಬರುತ್ತೆ, 2, 0.4/2 is 0.2 into 250. So kinetic energy in this case 250 into 0.2 is simply 50 joule. Okay, 50 joule. So ಹಾಗಾದರೆ ಅಬ್ಸರ್ವ್ ಮಾಡಿ, 50 ಜೋಲ್ ಅಂತ ಬಂತು ಆನ್ಸರು. ನಮ್ಮದು ಥರ್ಡ್ ಪಾರ್ಟು ಕೂಡ ಇಸ್ ಡನ್, 50 ಜೋಲ್. ಹಾಗಾದರೆ ಲಾಸ್ಟ್ ಫೋರ್ತ್ ಪಾರ್ಟನ್ನು ಒಂದ್ಸಲ ನೋಡೋಣ. ಫೋರ್ತ್ ಪಾರ್ಟ್, ಕಂಪೇರ್ ದ ಆನ್ಸರ್ಸ್ ಟು ಪಾರ್ಟ್ಸ್ ಬಿ ಆ್ಯಂಡ್ ಸಿ. ಪಾರ್ಟ್ಸ್ ಬಿ ಆ್ಯಂಡ್ ಸಿ ಅಲ್ಲಿ ಮಾಡಿದ್ದೇನು ಆನ್ಸರ್ ನೋಡಿ. ಪಾರ್ಟ್ ಬಿ ಅಲ್ಲಿ ಮಾಡಿದ್ದು 50 ಜೋಲ್ 2 ಮೀಟರ್. ಸೊ ಇಲ್ಲಿ ಕೂಡ 2 ಮೀಟರ್ ಅನ್ನೋನ್ ಮಾಡಿದ್ವಿ. ನಮ್ಮದು ರೆಗ್ಯುಲರ್ ಮೆಕ್ಯಾನಿಕ್ಸ್ನ ಯೂಸ್ ಮಾಡಿದ್ವಿ, ವಿಚ್ ಇಸ್ ವಾಟ್, ಲೀನಿಯರ್ ಮೆಕ್ಯಾನಿಕ್ಸ್ನ ಯೂಸ್ ಮಾಡಿದ್ವಿ. ಓಕೆ, 50 ಜೋಲ್ ಅಂತ ಬಂತು. ಬಟ್ ಇಲ್ಲಿ ಆಂಗ್ಯುಲರ್ ಮೆಕ್ಯಾನಿಕ್ಸ್ನ ಕೂಡ ಯೂಸ್ ಮಾಡಿದ್ವಿ, 50 ಜೋಲ್ ಅಂತ ಬಂತು. ಆನ್ಸರ್ ಚೇಂಜ್ ಆಗೋಕ್ಕೆ ಸಾಧ್ಯ ಅಲ್ಲ, ಫಿಸಿಕ್ಸ್ ಚೇಂಜ್ ಆಗಲ್ಲ, ನೇಚರ್ ಚೇಂಜ್ ಆಗಲ್ಲ. ನಮ್ಮ ವೇ ಆಫ್ ಡೂಯಿಂಗ್ ಕ್ಯಾಲ್ಕುಲೇಷನ್ ಬದಲಾಗ್ಬೋದು. ಯಾಕಂದರೆ ಯು ಡಿಡ್ ಸಮಥಿಂಗ್, ದೆರ್ ಆರ್ ಮಲ್ಟಿಪಲ್ ವೇಸ್, ಸಾವಿರ ದಾರಿ ಇದೆ, ಬಟ್ ದೇರ್ ಇಸ್ ಓನ್ಲಿ ಒನ್ ಆನ್ಸರ್. ಓಕೆ, ಸೊ ಫೈನಲ್ ಆನ್ಸರ್ ನ್ಯೂಮ್ಯಾರಿಕಲಿ. ಓಕೆ, ಸೊ ದಟ್ ಈಸ್ ವಾಟ್. ಸೊ what can we write? Fourth part, to the fourth part I am saying, fourth part I am writing both B and C are same answers, because ನಾವು ಎರಡು ಥರದಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ, ಬಟ್ ಆನ್ಸರ್ ಬದಲಾಗಲ್ಲ. ಕ್ಲಿಯರ್ ಗೈಸ್? ಓಕೆ, ಡನ್. ಸೊ ಇದಾದಮೇಲೆ ರೇಡಿಯಸ್ ಆಫ್ ಜೈರೇಷನ್ ಅಂತ ಒಂದು ಸಿಂಪಲ್ ಟಾಪಿಕ್ ಇದೆ. ಸೊ ರೇಡಿಯಸ್ ಆಫ್ ಜೈರೇಷನ್ನ ಮೂಮೆಂಟ್ ಆಫ್ ಇನರ್ಷಿಯಾ ಟೀಚ್ ಮಾಡಬೇಕಾದ್ರೆ ನಿಮಗೆ ಕೆಲವರು ಹೇಳ್ಬಿಡ್ತಾರೆ, ನಿಮ್ಮ ಫ್ಯಾಕಲ್ಟಿಗಳು ಹೇಳಿರ್ಬೋದು. ಬಟ್ ನಾನು ಲಾಸ್ಟಿಗೆ ಯಾಕೆ ಇಡ್ತಿದ್ದೀನಿ ಅಂದರೆ, ಇದನ್ನೆಲ್ಲ ಟೀಚ್ ಮಾಡಿ ಆದಮೇಲೆ ಮೂಮೆಂಟ್ ಆಫ್ ಇನರ್ಷಿಯಾ ಎಲ್ಲ ಟೀಚ್ ಮಾಡಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಆದಮೇಲೆ ಯಾಕೆ ಇಡ್ತಾ ಇದ್ದೀನಿ ಅಂದರೆ, ಐ ಥಿಂಕ್ ದಿಸ್ ರೇಡಿಯಸ್ ಆಫ್ ಜೈರೇಷನ್ ಆಸ್ ಅ ಫಿಸಿಕಲ್ ಸಿಗ್ನಿಫಿಕೆನ್ಸ್, ಬಟ್ ವೆನ್ ಇಟ್ ಕಮ್ಸ್ ಟು PU ಇಟ್ಸ್ ಲೈಕ್ ವಿ ಆರ್ ಜಸ್ಟ್ ಅಸೈನಿಂಗ್ ವ್ಯಾಲ್ಯೂ ಅಷ್ಟೇ. ಅದಕ್ಕೋಸ್ಕರ ಐ ಡೋಂಟ್ ಥಿಂಕ್ ಇಟ್ ಹ್ಯಾಸ್ ಟೂ ಮಚ್ ಆಫ್ ವರ್ತ್ ಫಾರ್ ಅ PU ಸ್ಟೂಡೆಂಟ್ಸ್, ಫಿಸಿಕಲ್ ಮೀನಿಂಗ್. ಸೊ ಅದಕ್ಕೋಸ್ಕರ ಲಾಸ್ಟಿಗೆ ಹೇಳ್ತಾ ಇದ್ದೀನಿ, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ರಿಜಿಡ್ ಬಾಡಿ ಅಬೌಟ್ ಅನ್ ಆಕ್ಸಿಸನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಸೊ ಒಂದು ರಿಜಿಡ್ ಬಾಡಿ ಇದೆ, ಯಾವುದೋ ಒಂದು ಆಕ್ಸಿಸ್ ಮುಖಾಂತರ ಮೂಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಅದನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಸೊ I is equal to mk². This form is a must and should form. ಇದೇ ಫಾರ್ಮೇಟಲ್ಲೇ ನಿಂದು ಎಷ್ಟೇ ಮೂಮೆಂಟ್ ಆಫ್ ಇನರ್ಷಿಯಾ ಇರಲಿ, ಯು ಹ್ಯಾವ್ ಟು ರೆಪ್ರೆಸೆಂಟ್ ಇಟ್ ಲೈಕ್ ದಿಸ್. ಇಟ್ ಈಸ್ ಅ ಮಸ್ಟ್ ಅಂಡ್ ಶುಡ್. ಇಟ್ ಈಸ್ ಅ ಮಸ್ಟ್ ಅಂಡ್ ಶುಡ್ ಫಾರ್ಮ್ಯಾಟ್. ಸೊ ಅಲ್ಲಿ ಮಾಸ್ ಆಫ್ ದ ರಿಜಿಡ್ ಬಾಡಿ ಏನಿದೆ, ಕ್ಯಾಪಿಟಲ್ M. ಓಕೆ, ಸೊ ಮಾಸ್ ಆಫ್ ದ ರಿಜಿಡ್ ಬಾಡಿ ಏನಿದೆ ಕ್ಯಾಪಿಟಲ್ M, ಮಿಕ್ಕಿದ್ದನ್ನೆಲ್ಲ ನೀನು K ಇಂದ ರೆಪ್ರೆಸೆಂಟ್ ಮಾಡು, K² ಇಂದ ರೆಪ್ರೆಸೆಂಟ್ ಮಾಡು, ಮಿಕ್ಕಿದ್ದನ್ನೆಲ್ಲ K² ಇಂದ ರೆಪ್ರೆಸೆಂಟ್ ಮಾಡು. ಸೊ ದಟ್ K ವ್ಯಾಲ್ಯೂ ಏನಿದೆ, ದಟ್ ಈಸ್ ಅ ರೆಪ್ರೆಸೆಂಟೇಟಿವ್ ನಂಬರ್. ಓಕೆ, ದಟ್ ವ್ಯಾಲ್ಯೂ ಆಫ್ K ಇಸ್ ಲೈಕ್ ಅ ಡಿಸ್ಟೆನ್ಸ್, ದಟ್ ಈಸ್ ಅ ರ್ಯಾಂಡಮ್ ಡಿಸ್ಟೆನ್ಸ್. ಓಕೆ, ಸೊ ನೀನು ಯು ಆರ್ ರೀಪ್ಲೇಸಿಂಗ್, ಬೇಸಿಕಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಸೊ ಮೂಮೆಂಟ್ radius of gyration is like replacing a body by a particle at a distance
at a distance k from the axis. Okay, this is your radius of gyration. Okay, ಆ ಕೇಸಲ್ಲಿ ನಾವು mk² ಅಂತ ಬರಿಬೋದು. ಸೊ ಹಾಗಾದರೆ ರೇಡಿಯಸ್ ಆಫ್ ಜೈರೇಷನ್ ಫಾರ್ ಡಿಫ್ರೆಂಟ್ ಬಾಡೀಸ್ನ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಡಿಸ್ಕ್ ಇದೆ, ಡಿಸ್ಕಿನ ಮಾಸ್ ಆಸ್ ಯೂಶುವಲ್ ಓಕೆ, ಲೆಟ್ ಇಟ್ ಬಿ ಬ್ಲೂ ಗ್ರೀನ್. ಓಕೆ, ದಿಸ್ ಆಲ್ಸೋ ಬಿ ಗ್ರೀನ್. ಸೊ ಈ ಆಕ್ಸಿಸ್ ಮುಖಾಂತರ ರೇಡಿಯಸ್ ಆಫ್ gyration ಡಸಂಟ್ ಮ್ಯಾಟರ್. ಸೊ ಇದರ ಮಾಸ್, so this one is having mass m. Green is not good on this. Okay, so m and radius ಏನಿದೆ r ಇದೆ. So this is the center. So ಇಲ್ಲಿ so ನಾವೇನು ಕಂಡುಹಿಡಿಬೇಕು ಅಂದರೆ find the radius of gyration for a disk of mass m, capital M, and radius r about axis AB. So this is your axis AB, guys. So this is the question. So ಯಾವ ಥರ ರೇಡಿಯಸ್ ಆಫ್ ಜೈರೇಷನ್ನ ಕಂಡುಹಿಡಿಬೋದು? ಐ ಟೋಲ್ಡ್ ಯು, ಏನೇ ಇರಲಿ ರೇಡಿಯಸ್ ಆಫ್ ಜೈರೇಷನ್ ಶುಡ್ ಬಿ ಆಫ್ ದ ಫಾರ್ಮ್ಯಾಟ್ I is equal to mk². Okay, I is equal to mk². Okay, but moment of inertia of the disk, okay, of the disk given here, ಇದನ್ನ ನಮಗೆ ಗೊತ್ತು. I is equal to what? I is equal to mr²/2. mr²/2. So mr²/2. ಹಾಗಾದರೆ let us equate this and this. So equate mk² and mr²/2. ಸೊ ಅದನ್ನು ಮಾಡ್ತಾ ಇದ್ದೀನಿ. mk² equal to mr²/2. mk²ನ mr²/2ಗೆ ಈಕ್ವೇಟ್ ಮಾಡ್ತಾ ಇದ್ದೀನಿ. ಕ್ಯಾನ್ಸಲ್. k is going to be plus or minus r²/2 ಇರೋದ್ರಿಂದ r/√2 ಆಗುತ್ತೆ. ಓಕೆ, k is going to be plus or minus r/√2. This is what radius of gyration for disk. But ಇದು this is of the format. So distance ಆಗಿರೋದ್ರಿಂದ we can neglect negative sign. So I'm just writing r is equal to k is equal to r/√2. Okay guys, r/√2 ಯಾವುದಕ್ಕೆ? ಡಿಸ್ಕಿಗೆ. ಅಬೌಟ್ ಆಕ್ಸಿಸ್ ವಾಟ್? ಈ ಆಕ್ಸಿಸ್ಗೆ. ಸಿಮಿಲರ್ಲಿ ಇನ್ನೊಂದು ಕೂಡ ಮಾಡೋಣ. ಸೊ ಫಾರ್ ಅ ಸಾಲಿಡ್ ಸ್ಪಿಯರ್, ಓಕೆ, ದಿಸ್ ಈಸ್ ಅ ಸಾಲಿಡ್ ಸ್ಪಿಯರ್. ಇಲ್ಲೇನು ಮಾಡಬೇಕು? ಫೈಂಡ್ moment radius of gyration for a solid sphere about AB. ಹಾಗಾದರೆ AB ಎಲ್ಲಿದೆ? ಬರಿತಾ ಇದ್ದೀನಿ. AB is an axis which is like this, passing through the center. Okay, so ಇದು ಕೂಡ ಸೆಂಟರ್ ಮುಖಾಂತರ ಪಾಸ್ ಆಗ್ತಾ ಇದೆ. ಸೊ ದಿಸ್ ಇಸ್ ಯುವರ್ ಆಕ್ಸಿಸ್ AB. ಸೊ ಆಕ್ಸಿಸ್ AB ಇಲ್ಲಿದೆ. This is passing through the center. So ಇದರ ಮಾಸ್ ಏನಿದೆ? ಇದರ ಮಾಸ್ m ಇದೆ. This is m and radius is r. ಸೊ ಈ ಕೇಸಲ್ಲಿ ಯಾವ ಥರ ನಾವು ಸಾಲ್ವ್ ಮಾಡ್ಬೋದು? ಕೇನ ವಿ ನೋ ದಟ್ I is equal to what? Must and should format mk². But moment of inertia, ಡಿಸ್ಕಿಗೆ ಬರೆದಿದ್ವಿ. ಬಟ್ ಸಾಲಿಡ್ ಸ್ಪಿಯರ್ಗೆ MOI ಆಫ್ ಸಾಲಿಡ್ ಸ್ಪಿಯರ್ ಅಬೌಟ್ ದಟ್ ಆಕ್ಸಿಸ್ ನಮಗೆ ಗೊತ್ತು. ರೀಕಾಲ್ ಮಾಡು. ಸಾಲಿಡ್ ಸ್ಪಿಯರ್ ಟೇಬಲ್ ಕಲಿ ಅಂತ ಹೇಳಿದ್ದೀನಿ, ಕಲಿಬೇಕು. ಓಕೆ, ಸಾಲಿಡ್ ಸ್ಪಿಯರ್ I is going to be 2/5 mr². ಓಕೆ, 2/5 mr². ಸೊ ಹಾಗಾದರೆ ಈ ಎರಡನ್ನು ಈಕ್ವೇಟ್ ಮಾಡು. mk² ಈಕ್ವಲ್ ಟು 2/5 mr². ಓಕೆ, 2/5 mr². mm ಕ್ಯಾನ್ಸಲ್. ಹಾಗಾದರೆ k ಏನು?
k, cancel. So k is root 2 by 5 into r. Kinetic energy, no, radius of gyration. K ಬಂದ ತಕ್ಷಣ kinetic energy ಬರುತ್ತೆ ಬಾಯಿಗೆ. So which is wrong. K has many things. Physics ಅಲ್ಲಿ ಒಂದು ವೇರಿಯಬಲ್ಗೆ 1000 ಮೀನಿಂಗ್ ಇದೆ, ರೈಟ್? Because nature is not ruling the world with one variable. There are so many things. So okay, done. Moment of inertia ದಿಂದ ರೇಡಿಯಸ್ ಆಫ್ ಜೈರೇಷನ್ನ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ದೀನಿ. ಹಾಗಾದರೆ ರೋಲಿಂಗ್ ಮೋಷನ್ ಬಗ್ಗೆ ಒಂದ್ಸಲ ನೋಡ್ತಾ ಹೋಗೋಣ. ರೋಲಿಂಗ್ ಮೋಷನ್, ಪ್ರಾಪರ್ ರೋಲಿಂಗ್ ಮೋಷನ್, ಇಟ್ಸ್ ನಾಟ್ ಜಸ್ಟ್ ರೊಟೇಷನ್. ಓಕೆ, ರೋಲಿಂಗ್ ಮೋಷನ್ ಅಂದರೆ ರೊಟೇಟ್ ಆಗ್ತಾ ಆಗ್ತಾ ಮುಂದೆ ಹೋಗೋದನ್ನ ರೋಲಿಂಗ್ ಮೋಷನ್ ಅಂತೇಳಿ ಕರಿತೀವಿ. ಓಕೆ, ಸೊ ಕಾಂಬಿನೇಷನ್ ಆಫ್ rotational motion. Rolling motion andre it's a combination of rotational motion without slipping, without slipping. I'll tell you, combination of rotational motion and translational motion. Okay, adanna navu rolling motion anta heli karitivi. See, without slipping andre roll aagta aagta jaarbardu object, right? Jaarbardu, ಅದನ್ನು ನಾವು ವಿತೌಟ್ ಸ್ಲಿಪ್ಪಿಂಗ್ ಅಂತೇಳಿ ಕರಿತೀವಿ. ಓಕೆ, ಸೊ ಆ ಥರದ್ದನ್ನು ಮೋಷನ್ ನಾವು ರೋಲಿಂಗ್ ಮೋಷನ್ ಅಂತ ಕರಿತೀವಿ. ಇಲ್ಲಿ ಐ ಆಮ್ ಟೇಕಿಂಗ್ ಅ ಡಿಸ್ಕ್. ಓಕೆ, ವಿ ಆರ್ ಸ್ಟಡಿಂಗ್ ರೋಲಿಂಗ್ ಮೋಷನ್ ಅಂಡರ್ ಡಿಸ್ಕ್. ಓಕೆ, ಟೇಕಿಂಗ್ ಅ ಡಿಸ್ಕ್ rolling on a ರಫ್ ಸರ್ಫೇಸ್. ಓಕೆ, ಒಂದು ರಫ್ ಸರ್ಫೇಸ್ ಮೇಲೆ ರೋಲ್ ಆಗ್ತಾ ಇರೋ ಒಂದು ಡಿಸ್ಕನ್ನು ತೊಗೊಂಡಿದ್ದೀವಿ. ಓಕೆ, ದಿಸ್ ಈಸ್ ಅವರ್ ಅಸಂಪ್ಷನ್. ಓಕೆ ಗೈಸ್, ಸೊ ಹಾಗಾದರೆ ಇಲ್ಲಿ ಕೇರ್ಫುಲ್ಲಾಗಿ ನೋಟ್ ಮಾಡಬೇಕು, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಐ ಆಮ್ ನೋಟಿಂಗ್ ಸರ್ಟೆನ್ ಪಾಯಿಂಟ್ಸ್ ಆನ್ ದ ಡಿಸ್ಕ್. ಸೊ ದಿಸ್ ಈಸ್ ಯುವರ್ ರಫ್ ಸರ್ಫೇಸ್. ಓಕೆ, ದಿಸ್ ಈಸ್ ಈ ಕಲರ್, ಐ ಥಿಂಕ್ ಇಟ್ ಈಸ್ pretty good. So I will take this one. Okay, this is rough surface. So illi one disk ide, disk in a center is somewhere here. So this disk is rolling forward, it's not just rotating. Okay, it is rolling forward. So ee rolling alli translation kuda aagta ide and rotation kuda aagta ide. Okay, translation munde hogodu, rotation ಅಂದರೆ ಒಂದು ಆಕ್ಸಿಸ್ ಮುಖಾಂತರ ಟರ್ನ್ ಆಗೋದು. ಹಾಗಾದರೆ ರೊಟೇಷನ್ ಎಲ್ಲ ಕಡೆ ಇದೆ ಅಂದರೆ, ರೊಟೇಷನ್ ಎಲ್ಲೆಲ್ಲ ಇರುತ್ತೆ ಅಂದರೆ ಅಲ್ಲೆಲ್ಲ ಆಕ್ಸಿಸ್ ಇರುತ್ತೆ, ರೈಟ್? ರೊಟೇಷನ್ ಇದೆ ಅಂದರೆ ಯಾವ ಆಕ್ಸಿಸ್ ಮುಖಾಂತರ ರೊಟೇಟ್ ಆಗ್ತಾ ಇದೆ? ದಟ್ ಈಸ್ ಯುವರ್ ಫಸ್ಟ್ ಕ್ವಶನ್. ಸೊ ದಿಸ್ ಈಸ್ ಆಕ್ಸಿಸ್. ಬಟ್ ರೊಟೇಷನ್ ಆಗ್ತಾ ಆಗ್ತಾ ಮುಂದೆ ಹೋಗ್ತಾ ಇದೆ ಅಂದರೆ ದಿಸ್ ಈಸ್ ಇನ್ಸ್ಟಂಟೇನಿಯಸ್ ಆಕ್ಸಿಸ್. ಆಕ್ಸಿಸ್ ಇದೆ ಆ ಕ್ಷಣಕ್ಕೆ ಮಾತ್ರ, ನೆಕ್ಸ್ಟ್ ಮೂಮೆಂಟಲ್ಲಿ ಆಕ್ಸಿಸ್ ಮುಂದೆ ಹೋಯಿತು. ಸೊ ದಿಸ್ ಈಸ್ ನೌ ನಾಟ್ ಜಸ್ಟ್ ಅನ್ ಆಕ್ಸಿಸ್, ಇಟ್ ಈಸ್ ಇನ್ಸ್ಟಂಟೇನಿಯಸ್ ಆಕ್ಸಿಸ್. ಓಕೆ ಗೈಸ್, ಸೊ ಇದೇ ಥರ. ಸೊ ಇಲ್ಲಿ ಈ ಥರ ಒಂದು ಕೇಸಲ್ಲಿ ಐ ಆಮ್ ಗೋಯಿಂಗ್ ಟು ಮಾರ್ಕ್ 4 ಪಾಯಿಂಟ್ಸ್ ಆನ್ ದಿಸ್ ಡಿಸ್ಕ್. ಈ ಡಿಸ್ಕ್ ಮೇಲೆ 4 ಪಾಯಿಂಟ್ಸನ್ನು ನಾನು ನೋಡ್ತೀನಿ ಏನಾಗ್ತಾ ಇದೆ. ಐ ವಾಂಟ್ ಟು ಅನಲೈಸ್, ಐ ಆಮ್ ಕ್ಯೂರಿಯಸ್ ಅಬೌಟ್ ದಿಸ್ ಸಿಚುಯೇಷನ್. ಸೊ ಇಲ್ಲಿ, so my first point is this. Okay, center itself. First point is center. Okay, this is my first point, point number 1. And second point is the topmost point, point number 2 on the disk. Third point is this one, the rightmost point, which is point 3. Okay guys, and fourth is the bottommost point. A surface ge touch alli idiyalla, that is my fourth point. This is fourth point. So ಈ ಡಿಸ್ಕ್ ರೋಲ್ ಆಗ್ತಾ ಇದೆ ಅಂದರೆ ಅದಕ್ಕೆ ಒಂದು ಸರ್ಟೇನ್ ಆಂಗ್ಯುಲರ್ ವೆಲಾಸಿಟಿ ಇದೆ. ಓಕೆ, ಸೊ ಅದನ್ನು ಸೊ ಲೆಟ್ ಅಸ್ ಸೇ ದಿಸ್ ಈಸ್ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ. ಓಕೆ, ಸೊ ದಿಸ್ ಈಸ್ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ. ಸೊ ಇನ್ ದಿಸ್ ಕೇಸ್ ಒಮೆಗಾ is constant. Okay, omega is constant. So okay, we are giving constant angular velocity. ಮುಂದೆ ಸುತ್ತಾ ಇದೆ. ಇಲ್ಲಿ ಅನಲೈಸ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಫಸ್ಟ್ ಪಾಯಿಂಟನ್ನು ನೋಡೋಣ. ಅದರ
ಅದರ ಸೆಂಟರ್ ಆಫ್ ಮಾಸ್, ಓಕೆ, ಇದರ ಸೆಂಟರ್ ಆಫ್ ಮಾಸ್ ಇಟ್ ಸೆಲ್ಫ್ ಇಸ್ 0.1. ಓಕೆ, ಸೊ ಹಾಗಾದರೆ ಸೊ ಇಲ್ಲಿ ಒಮೆಗಾ ಇಸ್ ದ ಆಂಗ್ಯುಲರ್ ವೆಲಾಸಿಟಿ, ಒಮೆಗಾ ಇಸ್ ದ ಆಂಗ್ಯುಲರ್ ವೆಲಾಸಿಟಿ. ಸೊ ಈ ಪಾಯಿಂಟ್, ದಿಸ್ ಪಾಯಿಂಟ್, ವೆನ್ ದ ಡಿಸ್ಕ್ ಈಸ್ ರೋಲಿಂಗ್ ಫಾರ್ವರ್ಡ್ ಏನಾಗ್ತಾ ಇದೆ, ಈ ಪಾಯಿಂಟ್ ಕೂಡ ಮುಂದೆ ಹೋಗ್ತಾ ಇದೆ. ದಿಸ್ ಪಾಯಿಂಟ್ ಈಸ್ ಆಲ್ಸೋ ಗೋಯಿಂಗ್ ಫಾರ್ವರ್ಡ್. ಸೊ ದಿಸ್ ಪಾಯಿಂಟ್ ಈಸ್ ಆಲ್ಸೋ ಗೋಯಿಂಗ್ ಫಾರ್ವರ್ಡ್. ಲೆಟ್ ಮೀ ಟೇಕ್ ಅನದರ್ ಕಲರ್. ಸೊ ದಿಸ್ ಪಾಯಿಂಟ್ ಈಸ್ ಗೋಯಿಂಗ್ ಫಾರ್ವರ್ಡ್ ವಿತ್ ಸ್ಪೀಡ್ VCM. ಸೊ ಸೆಂಟರ್ ಆಫ್ ಮಾಸಿನ ಸ್ಪೀಡ್ ಏನಿದೆ ಅದೇ ಸ್ಪೀಡಲ್ಲಿ ಮುಂದೆ ಹೋಗ್ತಾ ಇದೆ. ಆ್ಯಂಡ್ ಈ ಪಾಯಿಂಟ್ ಆಕ್ಸಿಸ್ ಮೇಲೆ ಇರೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾದ ಸ್ಪೀಡ್ ಇಲ್ಲ, ರೊಟೇಷನಲ್ ಮೋಷನಿಂದ ಯಾವುದೇ ರೀತಿಯಾದ ಸ್ಪೀಡ್ ಇಲ್ಲ, ಮುಂದೆ ಹೋಗ್ತಾ ಇದೆ. ನೀನು ತಿರುಗು ಬಿಡು, ಮುಂದೆ ಹೋಗ್ತಾ ಇದೆಯಾ, ಸೆಂಟರ್ ಆಫ್ ಮಾಸ್ ಮುಂದೆ ಹೋಗ್ತಾ ಇದೆ, ನಾನು ಮುಂದೆ ಹೋಗ್ತಾ ಇದ್ದೀನಿ. ಓಕೆ ಗೈಸ್, ಕ್ಲಿಯರ್. ಬಟ್ ಪಾಯಿಂಟ್ 2ನ ನೋಡಿದ್ರೆ ಇಲ್ಲಿ ಬಿಕಾಸ್ ಆಫ್ ಸೆಂಟರ್ ಆಫ್ ಮಾಸ್ ಮುಂದೆ ಹೋಗ್ತಾ ಇರೋದ್ರಿಂದ, ಇದು ರಿಜಿಡ್ ಬಾಡಿ ಆಗಿರೋದ್ರಿಂದ ದಿಸ್ ಪಾಯಿಂಟ್ ವಿಲ್ ಗೋ ಫಾರ್ವರ್ಡ್ VCM. ಬಿಕಾಸ್ ಆಫ್ VCM and because of rotation omega ಇರೋದ್ರಿಂದ, ಬಿಕಾಸ್ ಆಫ್ ರೋಟೇಷನ್ ಇಟ್ ಆಸ್ ಒಮೆಗಾ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಒಮೆಗಾ ಇಸ್ ಈಕ್ವಲ್ ಟು V/R ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಅದಕ್ಕೋಸ್ಕರ ಸೊ ಇಲ್ಲಿ ಒಮೆಗಾ ಇಸ್ ಈಕ್ವಲ್ ಟು V/R ಇರೋದ್ರಿಂದ ಒಮೆಗಾ ಆರ್ ಇಫ್ ದ ಡೆಸ್ಕ್ ಹ್ಯಾಸ್ ಅ ರೇಡಿಯಸ್ R. ಓಕೆ, ಡಿಸ್ಕಿನ ರೇಡಿಯಸ್ R ಇತ್ತು ಅಂದರೆ, ಸೊ ಡಿಸ್ಕಿನ ರೇಡಿಯಸ್ R ಇತ್ತು ಅಂದರೆ, ಸೊ ಈ ಪಾಯಿಂಟಿನ ವೆಲಾಸಿಟಿ ಬಿಕಾಸ್ ಆಫ್ ರೊಟೇಷನ್ ಏನಿರುತ್ತೆ, ಬಿಕಾಸ್ ಆಫ್ ರೊಟೇಷನ್ ಈಸ್ ಗೋಯಿಂಗ್ ಟು ಬಿ ಒಮೆಗಾ ಇಂಟು R. ಓಕೆ, ಒಮೆಗಾ ಇಂಟು R. ಸೊ ಈಗ ಪಾಯಿಂಟ್ 3ನ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಬೇಕು 2, ಯಾಕಂದರೆ ವೆಲಾಸಿಟಿ ಟ್ಯಾಂಜೆನ್ಷಿಯಲಿ ಇರುತ್ತೆ. ಓಕೆ, ಯಾವುದು ಲೀನಿಯರ್ ವೆಲಾಸಿಟಿ ಬಿಕಾಸ್ ಆಫ್ ರೊಟೇಷನ್ ಟ್ಯಾಂಜೆನ್ಷಿಯಲ್ ಇರುತ್ತೆ, ಅದಕ್ಕೆ ಈ 2 ವೆಲಾಸಿಟಿ ಈ ಡೈರೆಕ್ಷನಲ್ಲಿದೆ. ಸೊ ಪಾಯಿಂಟ್ 3ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಪಾಯಿಂಟ್ 3 ಸೆಂಟರ್ ಆಫ್ ಮಾಸ್ ಮುಂದೆ ಹೋಗ್ತಾ ಇರೋದ್ರಿಂದ ದಿಸ್ ಪಾಯಿಂಟ್ ವಿಲ್ ಆಲ್ಸೋ ಗೋ ಫಾರ್ವರ್ಡ್. ಓಕೆ, ದಿಸ್ ಇಸ್ VCM. ಓಕೆ, ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಮುಂದೆ ಹೋಗ್ತಾ ಇದೆ. ಬಟ್ ರೊಟೇಷನ್ ಆಗ್ತಾ ಇರೋದ್ರಿಂದ ಈ ಪಾರ್ಟಿಕಲ್ ವಿಲ್ ಮೂವ್ ಡೌನ್ ಅಲ್ವಾ, ವೀಲ್ ರೊಟೇಟ್ ಆಗ್ತಾ ಇರುವಾಗ this point will go down, this topmost point will go like this. So ಈ ಪಾಯಿಂಟ್ ಕೂಡ will try to go down with a speed omega r, ಯಾಕಂದರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ r ಇದೆ ಫ್ರಮ್ ದ ಆಕ್ಸಿಸ್. ಸಿಮಿಲರ್ಲಿ ಈ ಪಾಯಿಂಟ್ ಬಾಟಮ್ ಮೋಸ್ಟ್ ಪಾಯಿಂಟನ್ನು ನೋಡಿದಾಗ ಬಾಟಮ್ ಮೋಸ್ಟ್ ಪಾಯಿಂಟ್ ವಿಲ್ ಗೋ ಫಾರ್ವರ್ಡ್, ಯಾಕಂದರೆ ಸೆಂಟರ್ ಆಫ್ ಮಾಸ್ ಮುಂದೆ ಹೋಗ್ತಾ ಇದೆ. ಬಟ್ ರೊಟೇಟ್ ಆಗ್ತಾ ಇರೋದ್ರಿಂದ, ರೊಟೇಟ್ ಆಗ್ತಾ ಇರೋದ್ರಿಂದ ಆ ಪಾಯಿಂಟ್ ಟ್ರೈಸ್ ಟು ಕಮ್ ಬ್ಯಾಕ್ ಅಲ್ವಾ. ಸೊ ದಿಸ್ ಇಸ್ ಈ ಡೈರೆಕ್ಷನಲ್ಲಿ ಇರುತ್ತೆ ಒಮೆಗಾ ಆರ್. ಓಕೆ, ಲೆಟ್ಸ್ ಸೇ ಆಫ್ಟರ್ ಸರ್ಟೈನ್ ಟೈಮ್, ಸ್ವಲ್ಪ ಟೈಮ್ ಆದಮೇಲೆ ಸೊ ಡಿಸ್ಕ್ ಮುಂದೆ ರೋಲ್ ಆಯಿತು. ಈಗ ನೋಡೋಣ ಪಾಯಿಂಟ್ಸ್ ಎಲ್ಲೆಲ್ಲಿದೆ ಈ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು. ಸೊ ಸೆಂಟರ್ ಆಫ್ ದ ಡಿಸ್ಕ್ ಎಲ್ಲೂ ಹೋಗಲ್ಲ. ಸೆಂಟರ್ ಆಫ್ ದ ಡಿಸ್ಕ್ ಯಾಕಪ್ಪ ಎಲ್ಲೋಗುತ್ತೆ, ಸೆಂಟರ್ ಆಫ್ ದ ಡಿಸ್ಕ್ ಇಸ್ ಸ್ಟಿಲ್ ಇಯರ್. ಓಕೆ, ಪಾಯಿಂಟ್ 1 is here. ಪಾಯಿಂಟ್ 2 ಎಲ್ಲಿ ಬರುತ್ತೆ? See, if this distance from here to here, see guys, ಇಲ್ಲಿಂದ ಇಲ್ಲಿಗೆ, so ಇಲ್ಲಿಂದ ಇಲ್ಲಿಗೆ, if half quarter of the circumference ಅಂದರೆ pi r by 2 ಮೂವ್ ಆಗಿದೆ ಅಂದರೆ, pi r by 2 ಮೂವ್ ಆಗಿದೆ ಅಂದರೆ, so this point 1 ಅಲ್ಲೇ ಇರುತ್ತೆ. ಪಾಯಿಂಟ್ 2 ಎಲ್ಲಿ ಬರುತ್ತೆ? ದಿಸ್ ಪಾಯಿಂಟ್ 2 ಈಗ ಇಲ್ಲಿರುತ್ತೆ. ಆ್ಯಂಡ್ ಪಾಯಿಂಟ್ 3 ಎಲ್ಲಿರುತ್ತೆ? ಪಾಯಿಂಟ್ 3 ಇಲ್ಲಿರುತ್ತೆ. ಪಾಯಿಂಟ್ 4 ಎಲ್ಲಿರುತ್ತೆ? ಪಾಯಿಂಟ್ 4 ಇಲ್ಲಿರುತ್ತೆ. ಅಗೇನ್ ದ ಸೇಮ್ ಸ್ಟೋರಿ. ಇಲ್ಲಿ VCM, ಇಲ್ಲಿ VCM, ದಿಸ್ ಇಸ್ VCM ಆ್ಯಂಡ್ ದಿಸ್ ಇಸ್ ಒಮೆಗಾ ಆರ್ ಆ್ಯಂಡ್ ದಿಸ್ ಇಸ್ ಒಮೆಗಾ ಆರ್, ಮತ್ತು ಇದು VCM, ಇದು VCM ಆ್ಯಂಡ್ ದಿಸ್ ಇಸ್ ಒಮೆಗಾ ಆರ್. ಸೊ ರೋಲ್ ಆಗ್ತಾ ಆಗ್ತಾ ಡಿಫರೆಂಟ್ ಪಾಯಿಂಟ್ಸ್ ರೈಟ್ ವಿಲ್ ಬಿ ಟಚ್ಡ್ ಬೈ ಡಿಫರೆಂಟ್ ಸರ್ಫೇಸಸ್ ಆಫ್ ದ ಗ್ರೌಂಡ್. ಓಕೆ, ಬಟ್ ಪ್ಯೂರ್ ರೋಲಿಂಗ್ ಅಂದರೆ
ವಿತೌಟ್ ಸ್ಲಿಪ್ಪಿಂಗ್. ಪ್ಯೂರ್ ರೋಲಿಂಗ್ ಅಂದರೆ ವಿತೌಟ್ ಸ್ಲಿಪ್ಪಿಂಗ್. ಅದರ ಅರ್ಥ ಇಲ್ಲಿ ಬರಿತಾ ಇದ್ದೀನಿ, ಇಲ್ಲಿ ಗಮನ ಕೊಡಬೇಕು. ಸೊ ಪ್ಯೂರ್ ರೋಲಿಂಗ್ ಅಂದರೆ ವಿತೌಟ್ ಸ್ಲಿಪ್ಪಿಂಗ್. ಸೊ ಅಬ್ಸರ್ವ್ ಹಿಯರ್, ಇನ್ ಪ್ಯೂರ್ ರೋಲಿಂಗ್, ಸೊ ಇನ್ ಪ್ಯೂರ್ ರೋಲಿಂಗ್, in pure rolling, in pure rolling, see guys, this omega r ಏನಿದೆ will be equal to VCM. VCM ಗೆ equal ಇರುತ್ತೆ. So omega r will be equal to VCM. Okay, so ಹಾಗಾದ್ರೆ ಅಬ್ಸರ್ವ್ ಮಾಡಿ, the topmost point, so the topmost point ಸ್ಪೀಡ್ ಏನಿರುತ್ತೆ, ಟಾಪ್ಮೋಸ್ಟ್ ಪಾಯಿಂಟ್ VCM ಪ್ಲಸ್ ಒಮೆಗಾ ಆರ್. VCM ಇಟ್ ಸೆಲ್ಫ್ ಇಸ್ ಒಮೆಗಾ ಆರ್ ಆಗಿರೋದ್ರಿಂದ, ಸೊ ಒಮೆಗಾ ಆರ್ ಪ್ಲಸ್ ಒಮೆಗಾ ಆರ್. ಓಕೆ, ಟಾಪ್ಮೋಸ್ಟ್ ಪಾಯಿಂಟಿನ ಸ್ಪೀಡ್ ಏನಿದೆಯಪ್ಪ VCM. ಸೊ V1 ಈಕ್ವಲ್ ಟು VCM ಪ್ಲಸ್ ಒಮೆಗಾ ಆರ್ ಇರೋದ್ರಿಂದ this is going to be 2 omega r. And the bottommost point, ಓಕೆ, ಬಾಟಮ್ ಮೋಸ್ಟ್ ಪಾಯಿಂಟಲ್ಲಿ ಇಲ್ಲಿ ಅಬ್ಸರ್ವ್ ಮಾಡು, ಎರಡು ಆಪೋಸಿಟ್ ಡೈರೆಕ್ಷನಲ್ಲಿದೆ, VCM ಒಮೆಗಾ ಆರ್. ಸೊ V2 ವೀಲ್ ಮುಂದೆ ಹೋಗ್ತಾ ಇದೆ ಅಂದರೆ, ಮುಂದೆ ರೋಲ್ ಆಗ್ತಾ ಇದೆ ಅಂದರೆ VCM ವಿಲ್ ಬಿ ಗ್ರೇಟರ್ ದ್ಯಾನ್ ಒಮೆಗಾ ಆರ್. ಸೊ ಅದಕ್ಕೆ VCM is this V2? ನೋ ಅಲ್ಲ, 4.4 ಆಗಿರೋದ್ರಿಂದ ಇದನ್ನು 4 ಅಂತ ಬರಿತೀನಿ. ಓಕೆ, ದಿಸ್ ಇಸ್ 4, ದಿಸ್ ಇಸ್ V4. VCM minus omega r which is equal to 0. ಟಾಪ್ಮೋಸ್ಟ್ ಪಾಯಿಂಟಿನ ಇನ್ ಪ್ಯೂರ್ ರೋಲಿಂಗ್ ಟಾಪ್ಮೋಸ್ಟ್ ಪಾಯಿಂಟಿನ ಸ್ಪೀಡ್ ಏನಿರುತ್ತೆ, ರಿಮೆಂಬರ್ ದಿಸ್ ಇನ್ ಯೋರ್ ಮೈಂಡ್. ಟಾಪ್ಮೋಸ್ಟ್ ಪಾಯಿಂಟಿನ ಸ್ಪೀಡ್ 2 omega r, ಬಾಟಮ್ ಮೋಸ್ಟ್ ಪಾಯಿಂಟಿನ ಸ್ಪೀಡ್ 0. ಅಂಡ್ ಈ ಸೆಂಟರಿನ ಸ್ಪೀಡ್ ಏನಿರುತ್ತೆ, ದಿಸ್ ಇಸ್ ಒಮೆಗಾ ಆರ್. ಸೆಂಟರ್ ಪಾರ್ಟಿಕಲ್ನ ಸ್ಪೀಡ್ ಒಮೆಗಾ ಆರ್ ಇರುತ್ತೆ. ಸೊ ದಿಸ್ ಈಸ್ ಆಲ್ ದ ಥಿಯರಿ ಅಬೌಟ್ ರೋಲಿಂಗ್ ಮೋಷನ್. ಕ್ಲಿಯರ್ ಗೈಸ್? ಸೊ ರೋಲಿಂಗ್ ಮೋಷನ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ರೋಲಿಂಗ್ ಮೋಷನಲ್ಲಿ ಕೈನೆಟಿಕ್ ಎನರ್ಜಿನ ಕೂಡ ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ಆಬ್ಜೆಕ್ಟ್ ಇದೆ, ಅದರ ಮಾಸ್ ಡಿಸ್ಕ್ ಇದೆ, ಅದರ ಮಾಸ್ ಎಮ್ ಇದೆ. ಸೊ ಇಲ್ಲಿ ಇದರ ಸ್ಪೀಡ್, ಓಕೆ, ಸೆಂಟರ್ ಆಫ್ ಮಾಸ್ ಸ್ಪೀಡ್ ವಿ ಇದೆ, ವಿ ಫಾರ್ವರ್ಡ್ ಇದೆ. ಸೊ ಈ ಕೇಸಲ್ಲಿ ಕೈನೆಟಿಕ್ ಎನರ್ಜಿ ಆಫ್ ಅ ರೋಲಿಂಗ್ ಬಾಡಿ ನಾವು ಯಾವ ಥರ ಬರಿಬೋದು ಅಂದರೆ, ಸಿ ದಿಸ್ ಮೋಷನ್, ರೋಲಿಂಗ್ ಮೋಷನ್, ಐ ಟೋಲ್ಡ್ ಯು ಇಟ್ ಈಸ್ ಟ್ರಾನ್ಸ್ಲೇಷನ್ ಪ್ಲಸ್ ರೊಟೇಷನ್. ಓಕೆ, ದಿಸ್ ಇಸ್ ಟ್ರಾನ್ಸ್ಲೇಷನ್. This is what type of motion? Translation plus rotation. Okay, translation plus rotation. So all logic ಅನ್ನು ಇಲ್ಲಿ ಯೂಸ್ ಮಾಡಿದರೆ kinetic energy of rolling body is equal to kinetic energy of translation plus kinetic energy of rotation ಅಂತೇಳಿ ಬರಿಬೋದು. ಕೈನೆಟಿಕ್ ಎನರ್ಜಿ ಆಫ್ ಟ್ರಾನ್ಸ್ಲೇಷನ್ ಪ್ಲಸ್ ರೊಟೇಷನ್. ಸೊ ಹಾಗಾದರೆ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ಟ್ರಾನ್ಸ್ಲೇಷನ್ ಏನಂತ ಬರಿಬೋದು, ಆಫ್ ಎಮ್, ಚಿಕ್ಕದಾಗಿ ಬರಿತೀನಿ. ಓಕೆ, ಸೊ ಆಫ್ ಕೆ ಇಸ್ ಈಕ್ವಲ್ ಟು ಆಫ್ ಎಮ್ ವಿ ಸ್ಕ್ವೇರ್. ಓಕೆ, ಟ್ರಾನ್ಸ್ಲೇಟಿಂಗ್ ವೆಲಾಸಿಟಿ ವಿ ಇರೋದ್ರಿಂದ. ಆ್ಯಂಡ್ ರೊಟೇಷನಲ್ಲಿ ಆಲ್ರೆಡಿ ಟೋಲ್ಡ್ ಯು ಕೈನೆಟಿಕ್ ಎನರ್ಜಿ ಬಿಕಾಸ್ ಆಫ್ ರೊಟೇಷನ್. ಸೊ ಮಾಸನ್ನು ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಐ. ವೆಲಾಸಿಟಿನ ಯಾರು ರೆಪ್ರೆಸೆಂಟ್ ಮಾಡ್ತಾರೆ, ಒಮೆಗಾ, ಆಫ್ ಐ ಒಮೆಗಾ ಸ್ಕ್ವೇರ್. ಓಕೆ, ಬಟ್ ಇಲ್ಲಿ ಒಮೆಗಾ ಇಸ್ ಈಕ್ವಲ್ ಟು ವಿ ಬೈ ಆರ್. ಸೊ ಅದನ್ನು ಇಲ್ಲಿ ಸಬ್ಸ್ಟ್ಯೂಟ್ ಮಾಡ್ತೀನಿ. ಅದನ್ನು ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿ ಆಫ್ ಎಮ್ ವಿ ಸ್ಕ್ವೇರ್ನ ಕಾಮನ್ ತೆಗಿತಾ ಇದ್ದೀನಿ ಗೈಸ್. ಆಫ್ ಎಮ್ ವಿ ಸ್ಕ್ವೇರ್ನ ಕಾಮನ್ ತೆಗಿತಾ ಇದ್ದೀನಿ. ಒಮೆಗಾ ಇಸ್ ಈಕ್ವಲ್ ಟು ವಿ ಬೈ ಆರನ್ನು ಸಬ್ಸ್ಟ್ಯೂಟ್ ಮಾಡ್ತೀನಿ. ಆಫ್ ಎಮ್ ವಿ ಸ್ಕ್ವೇರ್ನ ಕಾಮನ್ ತೆಗಿತೀನಿ. ಓಕೆ, ಕಾಮನ್ ತೆಗೆದ್ರೆ ಉಳಿದಿದ್ದೇನು, ಒಮೆಗಾ ಇಲ್ಲಿ ಏನು, ವಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಮಾಸ್ ಇಲ್ಲ, ಮಾಸನ್ನು ಕಾಮನ್ ತೆಗಿರ್ತಾ ಇರೋದ್ರಿಂದ ಐ ಡಿವೈಡೆಡ್ ಬೈ ಎಮ್ ಆರ್ ಸ್ಕ್ವೇರ್. ಓಕೆ, ಸೊ ಐ ಡಿವೈಡೆಡ್ ಬೈ ಎಮ್ ಆರ್ ಸ್ಕ್ವೇರ್. ಸೊ ವಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್, ಎಮ್ ಕ್ಯಾನ್ಸಲ್ಸ್, ಆಫ್ ಐ ಒಮೆಗಾ ಸ್ಕ್ವೇರ್. ಓಕೆ, ಇದರ್
ಕೈನೆಟಿಕ್ ಎನರ್ಜಿನ ಈ ಥರ ಆದರೂ ಬರಿಬೋದು ಅಥವಾ ಕೆಳಗಿನ ಫಾರ್ಮೆಟ್ ಎರಡನೇ ಥರ ಆದರೂ ಬರಿಬೋದು. ಸೊ ಬಟ್ ನೆನ್ಪಿಟ್ಕೊಳ್ಳೋಕ್ಕೆ ದಿಸ್ ಒನ್, ರಿಮೆಂಬರ್ ದಿಸ್. ಓಕೆ, ರಿಮೆಂಬರ್ ದಿಸ್. ಈ ಎರಡರಲ್ಲಿ ಮೊದಲನೇದನ್ನು ನೆನ್ಪಿಟ್ಕೊ. ಸೊ ಈ ಕೈನೆಟಿಕ್ ಎನರ್ಜಿ ಆಫ್ ಅ ರೋಲಿಂಗ್ ಬಾಡಿ ಡಿಪೆಂಡ್ಸ್ ಆನ್ ಯಾವ ಥರದ ಬಾಡಿ. ಹಾಗಾದರೆ ಸಾಲಿಡ್ ಸ್ಪಿಯರ್ಗೆ ನೋಡ್ತಾ ಹೋಗೋಣ. ಸಾಲಿಡ್ ಸ್ಪಿಯರ್ಗೆ ಏನು ಮ್ಯಾಟ್ರ್ ಆಗುತ್ತೆ? ಮೂಮೆಂಟ್ ಆಫ್ ಇನರ್ಷಿಯಾ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾದರೆ ಐ ಏನಪ್ಪ ಸಾಲಿಡ್ ಸ್ಪಿಯರ್ಗೆ? 2/5 mr². ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಸೊ ಆಫ್ ಎಮ್ v² ಇದೆ, v² ಇದೆ 1 ಪ್ಲಸ್ ಓಕೆ ಐ ಜಾಗದಲ್ಲಿ 2/5 m r² ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. mr² ಡಿವೈಡೆಡ್ ಬೈ ಕೆಳಗೆ ಕೂಡ mr² ಇದೆ. ಓಕೆ, mr² ಇದೆ. ಸೊ ಹಾಗಾದರೆ mr² ಕ್ಯಾನ್ಸಲ್ಸ್. 1 ಪ್ಲಸ್ 2/5. ಸೊ 5 LCM, 5 + 2 7. ಓಕೆ, 5 + 2 7/5. ಸೊ ಹಾಗಾದರೆ ಇದೇನಾಗುತ್ತೆ? 7/5 × 10, 7 × 10 mv². ಓಕೆ, ಕೈನೆಟಿಕ್ ಎನರ್ಜಿ ಆಫ್ ಅ ಸಾಲಿಡ್ ಸ್ಪಿಯರ್. ಇದನ್ನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಯಾವ ಥರ ಡಿರೈವ್ ಮಾಡ್ಬೋದು, ಯಾವ ಥರ ಪ್ರಾಬ್ಲಮ್ ಕೊಟ್ಟರೆ ನಾವು ಸಾಲ್ವ್ ಮಾಡ್ಬೋದು ಅನ್ನೋದು ಗೊತ್ತಿರಬೇಕು. ಸಿಮಿಲರ್ಲಿ ಸಾಲಿಡ್ ಸಿಲಿಂಡ್ರಿಗೆ ನೋಡ್ತಾ ಹೋಗೋಣ. ಸಾಲಿಡ್ ಸಿಲಿಂಡ್ರಿಗೆ ಐ ಯಾವ ಥರ ಬರಿಬೋದು? mr²/2. ಸೊ ಹಾಗಾದರೆ ಕೈನೆಟಿಕ್ ಎನರ್ಜಿನ ಏನಂತ ಬರಿಬೋದು? ಸೊ ಈ ಫಾರ್ಮ್ಯಾಟ್ನೇ ಯೂಸ್ ಮಾಡ್ತಾ ಇದ್ದೀನಿ. 1/2 × mv² ಇಂಟು 1 ಪ್ಲಸ್ ಐ ಏನು mr²/2 ಡಿವೈಡೆಡ್ ಬೈ mr². ಸೊ 1 ಪ್ಲಸ್ 1/2 ಇದೆ. 1 ಪ್ಲಸ್ 1/2, 1 ಪ್ಲಸ್ 1/2ನ ಏನಂತ ಬರಿಬೋದು? 1 ಪ್ಲಸ್ 1/2 ವಿಚ್ ಇಸ್ 1.5 ಆರ್ 3/2. ಸೊ 3/2 ವಿಚ್ ಇಸ್ ನಥಿಂಗ್ ಬಟ್ 3/4 mv². ಓಕೆ ಗೈಸ್, ಯಾ 3/4 mv². So this is the kinetic energy of what? Kinetic energy of a solid cylinder. Okay, ತುಂಬಾ ಕಾಂಪ್ಲೆಕ್ಸ್ ಅನಿಸ್ತಾ ಇದ್ರೆ just give it a break, take 30 seconds break, re-look at these things. ಏನು ಮಾಡ್ತಾ ಇಲ್ಲ, ಇದು ಎಕ್ಸ್ಪ್ರೆಷನ್ ಬರದೆ ಮೂಮೆಂಟ್ ಆಫ್ ಇನರ್ಷಿಯಾ ಆ ಬಾಡಿದೆ ಎಷ್ಟಿದೆ ಅದನ್ನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕೈನೆಟಿಕ್ ಎನರ್ಜಿ ಏನು ಬರ್ತಾ ಇದೆ ಅಂತೇಳಿ ಬರಿತಾ ಇದ್ದೀನಿ ಅಷ್ಟೇ. ಸಿಂಪಲ್ ಇದೆ, ನೋ ನೀಡ್ ಟು ವರಿ. ಹಾಗಾದರೆ ಸೊ ರೋಲಿಂಗ್ ಆಫ್ ಅ ಬಾಡಿ ಇನ್ನು ಕಾಂಪ್ಲೆಕ್ಸ್ ಸಿಚುವೇಶನ್. ಒಂದು ಇನ್ಕ್ಲೈನ್ ಪ್ಲೇನಲ್ಲಿ ನೋಡ್ತಾ ಹೋಗೋದಾದರೆ ರೋಲಿಂಗ್ ಆಫ್ ಅ ಸ್ಪೆರಿಕಲ್ ಬಾಡಿ, ಇಟ್ ಕುಡ್ ಬಿ ಎನಿ ಜನರಲ್ ಬಾಡಿ, ಆದರೆ ಸಿಂಪ್ಲಿಸಿಟಿಗೆ ಸ್ಪೆರಿಕಲ್ ಬಾಡಿನ ತೊಗೊತಾ ಇದ್ದೀವಿ ಆನ್ ಅ ಗಿವನ್ ಇನ್ಕ್ಲೈನ್ ಪ್ಲೇನ್. ಸೊ ಒಂದು ಇನ್ಕ್ಲೈನ್ ಪ್ಲೇನ್ ಇದೆ. ಸೊ ಪಾಯಿಂಟ್ ಎ ಒಂದು ಟಾಪ್ ಮೋಸ್ಟ್ ಪಾಯಿಂಟ್, ಇನ್ಕ್ಲೈನ್ ಪ್ಲೇನ್ನ ಟಾಪ್ ಮೋಸ್ಟ್ ಪಾಯಿಂಟ್ ಹತ್ರ ಸೊ ಆಬ್ಜೆಕ್ಟನ್ನು ಇಟ್ಟಿದ್ವಿ. ಸೊ ಈ ಆಬ್ಜೆಕ್ಟನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ, ಸೊ ವಿ ಆರ್ ರೋಲಿಂಗ್ ದಿಸ್ ಆಬ್ಜೆಕ್ಟ್ ಫ್ರಮ್ ಪಾಯಿಂಟ್ ಎ. ಓಕೆ, ಸೊ ಪಾಯಿಂಟ್ ಎ ಇಂದ ರೋಲ್ ಮಾಡಿದ ಆಬ್ಜೆಕ್ಟ್ ಪಾಯಿಂಟ್ ಬಿ ತನಕ ಬರ್ತಾ ಇದೆ. ಸೊ ಈ ಕೇಸಲ್ಲಿ ಸೊ ವಿ ಆರ್ ಅನಲೈಸಿಂಗ್ ದ ರೋಲಿಂಗ್ ಮೋಷನ್. ಓಕೆ, ಸೊ ಇಲ್ಲಿ ಸೊ ಈ ರೆಫರೆನ್ಸ್ ಈ ಬಾಟಮ್ ಮೋಸ್ಟ್ ಪಾಯಿಂಟ್ ಏನಿದೆ, ಈ ಬಾಟಮ್ ಮೋಸ್ಟ್ ಪಾಯಿಂಟ್ ಅಂದರೆ ಸೊ ನಮ್ಮ ವೆಡ್ಜನ್ನು ಸರ್ಫೇಸನ್ನು ಯಾವುದ್ರ ಮೇಲೆ ಇಟ್ಟಿದ್ದೀವಿ ಇದನ್ನು ರೆಫರೆನ್ಸ್ ಲೆವೆಲ್ ಅಂತ ಹೇಳಿ ತೊಗೊಂಡ್ರೆ, ದಿಸ್ ಇಸ್ ರೆಫರೆನ್ಸ್ ಅಂತೇಳಿ ತೊಗೊಂಡ್ರೆ, ಸೊ ಅಟ್ ಎ ಪೊಟೆನ್ಷಿಯಲ್ ಎನರ್ಜಿ ಏನಿರುತ್ತೆ mgh ಇರುತ್ತೆ. ಸೊ ಜಸ್ಟ್ ಇಲ್ಲಿಂದ ನಾವು ಬಾಲನ್ನು ಡ್ರಾಪ್ ಮಾಡ್ತಾ ಇದ್ದೀವಿ, ಇಲ್ಲಿಂದ ಬಾಲನ್ನು ಬಿಡ್ತಾ ಇದ್ದೀವಿ. ಸೊ ಬಿಟ್ಟ ತಕ್ಷಣ ಏನಾಗುತ್ತೆ, ರೋಲ್ ಮಾಡ್ತಾ ಕೆಳಗಡೆ ಬರುತ್ತೆ ಬಾಲು. ಓಕೆ, ಸೊ ರೋಲ್ ಮಾಡ್ತಾ ಕೆಳಗಡೆ ಬರುತ್ತೆ ಅಂದರೆ ಬಾಲು. ಸೊ ಹಾಗಾದರೆ ಇಲ್ಲಿ ಒಮೆಗಾ ಇಸ್ ಈಕ್ವಲ್ ಟು ವಾಟ್? ಒಮೆಗಾ ಈಸ್ ಗೋಯಿಂಗ್ ಟು ಬಿ 0. ಇನಿಷಿಯಲಿ ರೋಲಿಂಗಲ್ಲಿ ಇರಲಿಲ್ಲ, ಸೊ ದೆನ್ ಸ್ಟಾರ್ಟೆಡ್ ರೋಲಿಂಗ್ ಡೌನ್. ಸೊ ಇಲ್ಲಿ ನಾವು ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿನ ಅಪ್ಲೈ ಮಾಡೋಣ. ಓಕೆ, ಸೊ ಲೆಟ್ ಅಸ್ ಅಪ್ಲೈ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ.
ಓಕೆ, ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿನ ಅಪ್ಲೈ ಮಾಡಿದ್ರೆ, ಸೊ ಮೆಕ್ಯಾನಿಕಲ್ ಎನರ್ಜಿ ಅಟ್ ಎ ಶುಡ್ ಬಿ ಈಕ್ವಲ್ ಟು ವಾಟ್? ಮೆಕ್ಯಾನಿಕಲ್ ಎನರ್ಜಿ ಅಟ್ ಬಿ. ಓಕೆ, ಬಿ ಅಲ್ಲಿ ತನ್ನದೇ ಆದ ರೊಟೇಷನಲ್ ಸ್ಪೀಡ್ ಇದೆ ಆ್ಯಂಡ್ ವೆಲಾಸಿಟಿ ವಿ ಇದೆ. ಓಕೆ, ವೆಲಾಸಿಟಿ ವಿ ಇದೆ ಅಟ್ ಬಿ ಪಾಯಿಂಟ್. ಸೊ ಇಲ್ಲಿ ಸ್ಪ್ಲಿಟ್ ಮಾಡ್ತಾ ಹೋಗೋಣ. ಮೆಕ್ಯಾನಿಕಲ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಪ್ಲಸ್ ಕೈನೆಟಿಕ್ ಎನರ್ಜಿ ಅಟ್ ಎ. ಓಕೆ, ಸೊ ಸಿಮಿಲರ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಟ್ ಬಿ ಪ್ಲಸ್ ಕೈನೆಟಿಕ್ ಎನರ್ಜಿ ಅಟ್ ಬಿ. ಓಕೆ ಗೈಸ್, ಸೊ ಇಲ್ಲಿ ರೆಫರೆನ್ಸ್ ಆಗಿರೋದ್ರಿಂದ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ 0, ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ mgh. ಓಕೆ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಏನಪ್ಪ? ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ mgh ಆ್ಯಂಡ್ ಕೈನೆಟಿಕ್ ಎನರ್ಜಿ ಅಟ್ ಎ ಇಲ್ಲಿ ನಾವು ಜಸ್ಟು ಲೀವ್ ಮಾಡ್ತಾ ಇರೋದ್ರಿಂದ ಬಾಲನ್ನು, ಕೈನೆಟಿಕ್ ಎನರ್ಜಿ ಇಸ್ 0 ಪ್ಲಸ್ 0 ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಅಟ್ ಬಿ, ಅದು ನಮ್ಮ ರೆಫರೆನ್ಸ್ ಆಗಿರೋದ್ರಿಂದ ಅದು ಕೂಡ 0 ಆ್ಯಂಡ್ ಕೈನೆಟಿಕ್ ಎನರ್ಜಿ ಅಟ್ ಬಿ. ದಿಸ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಕೈನೆಟಿಕ್ ಎನರ್ಜಿ ಹ್ಯಾಸ್ 2 ಫಾರ್ಮ್ಸ್ ನಾವು, ಒಂದು ಟ್ರಾನ್ಸ್ಲೇಷನ್ ಮತ್ತೊಂದು ರೊಟೇಷನ್. ಅದನ್ನು ಸೊ 2 ಫಾರ್ಮ್ ಆಗಿ ರೆಪ್ರೆಸೆಂಟ್ ಮಾಡೋಣ. ಒನ್ ಇಸ್ ಟ್ರಾನ್ಸ್ಲೇಷನಿಂದ ಆಫ್ ಎಮ್ ವಿ ಸ್ಕ್ವೇರ್ ಮತ್ತು ರೊಟೇಷನಿಂದ ಆಫ್ ಐ ಒಮೆಗಾ ಸ್ಕ್ವೇರ್. ಓಕೆ ಗೈಸ್, ಸೊ ಆ ಎಕ್ಸ್ಪ್ರೆಷನ್ನ ಮತ್ತೆ ಇಲ್ಲೇ ಬರಿತಾ ಇದ್ದೀನಿ. ಎಮ್ ಜಿ ಎಚ್ ಈಕ್ವಲ್ ಟು ಆಫ್ ಎಮ್ ವಿ ಸ್ಕ್ವೇರ್ ಪ್ಲಸ್ ಆಫ್ ಐ ಒಮೆಗಾ ಸ್ಕ್ವೇರ್. ಓಕೆ, ಒಮೆಗಾ ಅಂದರೆ ಏನು? ಒಮೆಗಾ ಈಸ್ ಈಕ್ವಲ್ ಟು ವಾಟ್? ಒಮೆಗಾ ಈಸ್ ಈಕ್ವಲ್ ಟು ವಿ ಬೈ ಆರ್. ಸೊ ಒಮೆಗಾ ಈಸ್ ಈಕ್ವಲ್ ಟು ವಿ ಬೈ ಆರ್ ಇರೋದ್ರಿಂದ, ಸೊ ಅಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಎಮ್ ಎಲ್ಲ ಕಡೆ ಕ್ಯಾನ್ಸಲ್ ಆಗುತ್ತೆ. ಓಕೆ, ಈ ಸೈಡ್ ಆ ಸೈಡ್ ಎಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಜಿ ಎಚ್ ಈಕ್ವಲ್ ಟು ಆಫ್ ವಿ ಸ್ಕ್ವೇರ್ ಪ್ಲಸ್ ಆಫ್ ಐ ವಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಆಫನ್ನು ಕಾಮನ್ ತೆಗೆದು 2 ಈ ಕಡೆ ಕಳಿಸ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಬ್ಸರ್ವ್ ಮಾಡಬೇಕು. ಆಫನ್ನು ಕಾಮನ್ ತೆಗೆದು ಆಫನ್ನು ಕಾಮನ್ ತೆಗೆದು ಈ ಕಡೆ ಕಳಿಸ್ತಾ ಇದ್ದೀನಿ. ಸೊ ವಿ ಸ್ಕ್ವೇರ್ ಪ್ಲಸ್ ಐ ಇಂಟು ವಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2gh. ಜಸ್ಟ್ ಆಫನ್ನು ಕಾಮನ್ ತೆಗೆದು ಈ ಕಡೆ ಕಳಿಸ್ದೆ ಅಷ್ಟೇ. ಓಕೆ, ಹಾಗಾದರೆ ಮತ್ತೆ 1 ಟೈಮ್ ವಿ ಸ್ಕ್ವೇರ್ನ ಕಾಮನ್ ತೆಗಿತಾ ಇದ್ದೀನಿ. ವಿ ಸ್ಕ್ವೇರ್ನ ಕಾಮನ್ ತೆಗೆದ್ರೆ ಸೊ ಏನು ಉಳಿಯುತ್ತೆ? ಇಲ್ಲೇ ಬರ್ದು ತೋರಿಸ್ತೀನಿ. ವಿ ಸ್ಕ್ವೇರ್ನ ಕಾಮನ್ ತೆಗೆದ್ರೆ 1 ಪ್ಲಸ್ ಐ ಬೈ ಆರ್ ಸ್ಕ್ವೇರ್ ಕಾಮನ್ ಬರುತ್ತೆ. ಓಕೆ, ಸೊ 1 ಪ್ಲಸ್ ಐ ಬೈ ಆರ್ ಸ್ಕ್ವೇರ್ ಕಾಮನ್ ಬರುತ್ತೆ. ಬಟ್ ಇಲ್ಲಿ ನಾವು ಮಾಸನ್ನು ಮಿಸ್ ಮಾಡಿದ್ದೀವಿ. ಓಕೆ, ಇಲ್ಲಿ ಮಾಸನ್ನು ಮಿಸ್ ಮಾಡಿರೋದ್ರಿಂದ ದಿಸ್ ವಿಲ್ ಹ್ಯಾವ್ ಇಲ್ಲಿ ಡಿನಾಮಿನೇಟರಲ್ಲಿ ಎಮ್ ಆರ್ ಸ್ಕ್ವೇರ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ? ಡಿರೈವೇಷನ್ ಈಸ್ ವೆರಿ ಸಿಂಪಲ್. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಿಸ್ ಡಿರೈವೇಷನ್, ಬಟ್ ಅರ್ಥ ಮಾಡ್ಕೋಬೇಕು ಅಂದರೆ ಯು ಹ್ಯಾವ್ ಟು ಡೂ ದಿಸ್ ಮ್ಯಾಥ್ ಪ್ರಾಕ್ಟೀಸ್. ವಿ ಸ್ಕ್ವೇರ್ನ ಕಾಮನ್ ತೆಗಿತಾ ಇದ್ದೀನಿ. ಸೊ ವಿ ಸ್ಕ್ವೇರ್ನ ಕಾಮನ್ ತೆಗೆದ್ರೆ ಸೊ 1 ಪ್ಲಸ್ ಐ ಡಿವೈಡೆಡ್ ಬೈ ಎಮ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2gh. ಓಕೆ, ಸೊ ದಟ್ ಈಸ್ ದ ಎಕ್ಸ್ಪ್ರೆಷನ್. ಗೈಸ್ ಡೋಂಟ್ ವರಿ, ಅಲ್ಲಿ ರೈಟ್ ಇಟ್ ಡೌನ್ ಫಾರ್ ಯು. ಇನ್ನೊಂದ್ಸಲ ಬರಿತೀನಿ. ಸೊ ಇಲ್ಲಿ 2ನ ಈ ಕಡೆ ಕಳಿಸ್ದೆ. ಹಾಗಾದರೆ ಸೊ 2gh ಆ ಕಡೆ ಉಳಿದಿದ್ದೇನು? 2gh. ಸೊ ಹಾಗಾದರೆ ವಿ ಸ್ಕ್ವೇರ್ ಪ್ಲಸ್ ಸೊ ಐ ಇಂಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಎಮ್ ಆರ್ ಸ್ಕ್ವೇರ್. ಸೊ ಇಲ್ಲಿ ವಿನ ಕಾಮನ್ ತೆಗೆದೆ ಈ ಸೈಡಲ್ಲಿ, 2gh ಇರಲಿ. ಸೊ ವಿನ ಕಾಮನ್ ತೆಗಿತಾ ಇದ್ದೀನಿ, ವಿ ಸ್ಕ್ವೇರ್ನ ಕಾಮನ್ ತೆಗಿತಾ ಇದ್ದೀನಿ. 1 ಪ್ಲಸ್ ಐ ಡಿವೈಡೆಡ್ ಬೈ ಎಮ್ ಆರ್ ಸ್ಕ್ವೇರ್ ಅಷ್ಟೇ. ಸೊ ಈ ಎಕ್ಸ್ಪ್ರೆಷನಿಂದ ಇಲ್ಲಿಂದ ಫ್ರಮ್ ಇಯರ್ ಐ ಆಮ್ ರೈಟಿಂಗ್ ವಿ ಈಸ್ ಗೋಯಿಂಗ್ ಟು ಬಿ 2gh ಡಿವೈಡೆಡ್ ಬೈ 1 ಪ್ಲಸ್ ಐ ಡಿವೈಡೆಡ್ ಬೈ ಎಮ್ ಆರ್ ಸ್ಕ್ವೇರ್ ಅಂಡರ್ ರೂಟ್. Okay, under root. So this is the velocity at speed at b. This is speed at b.
speed at b. So similarly, so our expression use ಮಾಡ್ಕೊಳ್ಳೋಣ for a sphere. I is equal to what? I is equal to 2 by 5 for a sphere, 2 by 5 mr square. So ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನು ಬಂದಿದೆ ಇಲ್ಲಿ? v is equal to 2gh divided by 1 plus I by. So v is equal to what? v is equal to under root 2gh divided by 1 plus I by mr square. 1 plus I by m r square. Okay, r square fine. ಹಾಗಾದರೆ substitute ಮಾಡು that value. So this r, capital R, small r does not matter. So I'm just taking it as small r only for sphere also. So m r square. So ಅದನ್ನ ಅಲ್ಲಿ substitute ಮಾಡೋಣ. v is going to be, so 2gh divided by 1 plus I ಜಾಗದಲ್ಲಿ 2 mr square by 5. ಓಕೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. mr square and mr square cancels. ಸೊ ಹಾಗಾದರೆ v is going to be under root 2gh divided by 1 plus 2 by 5, which is equal to under root 2gh divided by 5 LCM. So 5 LCM ತೆಗೆದ್ರೆ 5 plus 2, which is 7. Okay, so it is going to be under root 10 gh by 7. Under root 10 gh by 7. That is the speed. For a sphere. No need to remember ಯಾವ ಥರ ಮ್ಯಾಥ್ ಯಾವ ಥರ ಮಾಡಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಲಾಸ್ಟ್ ಕ್ವಶನ್ ಇದೆ ನಿಮ್ಮ NCERT ಇಂದ. ಅಗೇನ್ ದಿಸ್ ಇಸ್ ಎಕ್ಸಾಂಪಲ್ 7.16. ಸೊ ರೆಫರ್ ಮಾಡಿ. ಕಾಣಿಸ್ತಿಲ್ಲ ಕ್ಲಿಯರಾಗಿ ಅಂದರೆ ಯು ರೆಫರ್ ಟು ಯುವರ್ NCERT. ಐ ಹೋಪ್ ದಿಸ್ ಇಸ್ ವಿಸಿಬಲ್. ಇಫ್ ನಾಟ್, ಪ್ಲೀಸ್ ಕಮೆಂಟ್. ಸೊ 3 bodies, a ring, a solid cylinder, you have a ring, a solid cylinder and a solid sphere. So without slipping roll ಆಗ್ತಾ ಇದೆ on a inclined plane. So they start from rest. ಎಲ್ಲ ಕೂಡ rest ಇಂದ ಸ್ಟಾರ್ಟ್ ಆಗ್ತಾ ಇದೆ and all of them have same radius. Okay, all of them have same radius. So which of the bodies reaches the ground with maximum velocity? Whose v at the bottom is maximum? This is the question. Okay, this is the question. One inclined plane in the, so we are rolling. So cylinder kuda roll ಮಾಡ್ತಾ ಇದೀವಿ, ring plus and ಸ್ಪಿಯರ್ ಕೂಡ ರೋಲ್ ಮಾಡ್ತಾ ಇದ್ದೀವಿ. ಯಾರ ವೆಲಾಸಿಟಿ ಮ್ಯಾಕ್ಸಿಮಮ್ ಅಂತೇಳಿ ವಿ ಹ್ಯಾವ್ ಟು ಕಮೆಂಟ್. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಬಂದಿದೆ, ಈ ಎಕ್ಸ್ಪ್ರೆಷನ್ನ ಯೂಸ್ ಮಾಡೋಣ. 2gh, ಯಾಕಂದರೆ ಐ ಟೋಲ್ಡ್ ಯು ಯಾವುದೇ ಬಾಡಿ ತೊಗೊಂಡ್ರು ದಿಸ್ ಇಸ್ ದ ಜನರಲ್ ಎಕ್ಸ್ಪ್ರೆಷನ್. v is equal to 2gh divided by, so we know that what? v is equal to under root 2gh divided by 1 plus I divided by m r square. Okay, m r square. So this is what? Speed at the bottom of inclined plane. Speed at the bottom of inclined plane. So this is v. So ಅಲ್ಲಿ ಅಬ್ಸರ್ವ್ ಮಾಡಬೇಕು, I for ring. I for a ring ಗೆ ಏನಂತ ಬರಿಬೋದು? I for a ring, all of them have, right, all of them have same mass. Okay, all of them have same mass m. I for a ring is mr square. I for a cylinder ಯಾವ ಥರ ಬರಿಬೋದು? I for a solid cylinder is mr square by 2, mr square by 2. I for a sphere ನಾವು ಯಾವ ಥರ ಬರಿಬೋದು? 2 by 5 mr square. ಓಕೆ, ಈ ಎಲ್ಲ ವ್ಯಾಲ್ಯೂಸ್ನ ರೀಕಾಲ್ ಮಾಡ್ಕೊಳ್ಳಿ. 2 by 5 mr square. I hope this is visible. Yeah, little bit is cut. I'll write it one more time. I for a
sphere, I for a sphere equal to 2 by 5 m r square. So okay guys, observe ಮಾಡಿ ಇಲ್ಲಿ v maximum ಇರಬೇಕು ಅಂದರೆ 2hgh ಕಾನ್ಸ್ಟೆಂಟ್ 1 plus I by mr square. ಸೊ ಇಲ್ಲಿ v maximum ಇರಬೇಕು ಅಂದರೆ ಡಿನಾಮಿನೇಟರ್ ಮಿನಿಮಮ್ ಇರಬೇಕು, ರೈಟ್? ಡಿನಾಮಿನೇಟರ್ ಮಿನಿಮಮ್ ಇರಬೇಕು ಅಂದರೆ ಐ ಮಿನಿಮಮ್ ಇರಬೇಕು. ಸೊ ಇಲ್ಲಿ ಈ ಮೂರರಲ್ಲಿ ಸೊ ಮಿನಿಮಮ್ ವ್ಯಾಲ್ಯೂ ಆಫ್ ಐ ಯಾವುದಿದೆ? ಮಿನಿಮಮ್ ಐ ಸ್ಪಿಯರ್, ರೈಟ್? ಐ ಸ್ಪಿಯರ್ is lesser than I cylinder, so is lesser than I ring. Ring in a moment of inertia ಜಾಸ್ತಿ compared to sphere. So 2 by 5 which is 0.4, 1 by 2 0.5. So sphere in a moment of inertia ಕಡಿಮೆ. So velocity ನ ಕಂಪೇರ್ ಮಾಡಿದ್ರೆ v sphere will be ಉಲ್ಟಾ ರೇಷಿಯೋ ಇರುತ್ತೆ. v sphere will be greater than v cylinder will be greater than v ring. ಸೊ ಯಾರ ಸ್ಪೀಡ್ ಜಾಸ್ತಿ ಇರುತ್ತೆ? ಸ್ಪಿಯರಿನ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಯಾವ ಥರ ಕಂಪೇರ್ ಮಾಡಿದೆ? ಜಸ್ಟ್ ಬೈ ಕಂಪೇರಿಂಗ್ ಐ. ಯಾಕಂದರೆ ನ್ಯೂಮರೇಟರ್ನ ಬದಲಾಯಿಸೋಕ್ಕಾಗಲ್ಲ. ಡಿನಾಮಿನೇಟರಲ್ಲಿ ಫಸ್ಟ್ ಟರ್ಮ್ 1 ಇದೆ, ಸೆಕೆಂಡ್ ಟರ್ಮ್ ಐ ಇದೆ. ಐ ಯಾರ್ದು ಮಿನಿಮಮ್ ಇರುತ್ತೋ ಸೊ ಅದರ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಕ್ಲಿಯರ್ ಗೈಸ್? ಪ್ರಾಬ್ಲಮ್ ಸಿಂಪಲ್ ಇದೆ, ಜಸ್ಟ್ ಅನಲೈಸ್ ಮಾಡಿದ್ರೆ ಆನ್ಸರ್ ಗೊತ್ತಾಗುತ್ತೆ. ಓಕೆ, ವಿ ಆರ್ ಡನ್ ವಿತ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್. ಎಲ್ಲ ಥರದ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡಿದ್ದೀನಿ. ಕಾನ್ಸೆಪ್ಟನ್ನು ಕೂಡ ಡೀಪಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಇನ್ನೂ ಎಲ್ಲಾದರೂ ಡೌಟ್ ಇದ್ದರೆ ಪ್ಲೀಸ್ ಪುಟ್ ಇಟ್ ಇನ್ ಕಮೆಂಟ್ ಸೆಕ್ಷನ್. ವಿ ವಿಲ್ ಕವರ್ ಆಲ್ ದಟ್ ಇನ್ ಸಮರಿ ಸೀರೀಸ್. ಓಕೆ, ಸೊ ಇದರ ಡಿ ಪಿ ಪಿಯನ್ನು ಟ್ರೈ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ we will start with gravitation, a very well known, very interesting topic in physics, which is gravitation. How do planets move around in the universe? ಇದೆಲ್ಲದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಗ್ರಾವಿಟೇಷನ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಿ. ರೊಟೇಷನನ್ನು ಅನಲೈಸ್ ಮಾಡಬೇಕು ಅಂದರೆ ಐ ಟೋಲ್ಡ್ ಯು imagination is very important. You need to focus on imagining things. So next class we'll start with gravitation. Okay guys, thank you everybody for watching. So I'll see you in the next class with gravitation chapter. Okay, take care. Tada, bye bye.